ನಮಸ್ತೆ, ಹೇಗಿದ್ದೀರಿ? ಏನು ಸಮಾಚಾರ? ನೀವು ನನ್ನ ಹಿಂದೆ LED ಸ್ಕ್ರೀನ್ನಲ್ಲಿ ಈ ಕಾರ್ಯಕ್ರಮದ ಹೆಸರನ್ನು ಗಮನಿಸ್ತಾ ಇದ್ದೀರಿ. ಇದು ಜಲಕಂಟಕ ಬರಡಾದ ಕರ್ನಾಟಕ ಅಂತ. ನಾವು ನಿನ್ನೆ ನಮ್ಮ KRSಗೆ ಭೇಟಿ ಕೊಟ್ಟಿದ್ರ ನೇರ ಫುಟೇಜ್ಗಳನ್ನು ರಾಜ್ಯದ ಜನರ ಮುಂದೆ ಇಡುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ವಿ. ಆ KRS ಟು ಮೆಟ್ಟೂರು ಪ್ರಯಾಣ, ಆ ಪ್ರಯಾಣದ ಬಗ್ಗೆ ನಮಗೆ ಸಿಕ್ಕಂತ ರೆಸ್ಪಾನ್ಸ್ ನಿಜಕ್ಕೂ ಕೂಡ ಅಭೂತಪೂರ್ವ. ಹೌದಪ್ಪ, ಒಂದು ಗಂಡನೆಯ ಚಾನಲ್ ಈ ರೀತಿ ಮಾಡಬೇಕಾಗಿತ್ತು ಅಂತ ಹೇಳಿದವರ ಸಂಖ್ಯೆ ಸಾವಿರ, ಲಕ್ಷ. ನಾವು ನಮ್ಮನ್ನು ನಾವು ಹೊಗಳಿಕೊಳ್ಳೋದಕ್ಕೆ ಅಥವಾ ಇದ್ಯಾವುದೋ ಒಂದು ಸುದ್ದಿಯ ಮೂಲ ಆಗಬೇಕು ಅನ್ನೋದಕ್ಕೆ, ಇದೊಂದು ಚರ್ಚಾ ವಿಚಾರ ಆಗಬೇಕು ಅನ್ನೋದಕ್ಕೆ ಮಾಡಿದಂಥ ವಿಷಯ ಅಲ್ವೇ ಅಲ್ಲ. ಈ ಜಲಕಂಟಕ ಅನ್ನೋದು ಇಡೀ ರಾಜ್ಯಾದ್ಯಂತ ಇವತ್ತು ಪಸರಿಸಿಬಿಟ್ಟಿದೆ. ಬೆಂಗಳೂರಿನ ಜನಕ್ಕೆ ಕುಡಿಯುವ ನೀರಿಲ್ಲ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಎಲ್ಲಿದೆಯೋ ಅಲ್ಲಿಗೆ ಬಂದು ಬಿದ್ದುಕೊಂಡಂಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಕಾವೇರಿ ಮಾತೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ. ಕಾವೇರಿ ನದಿ ಹೌದು, ಟೆಕ್ನಿಕಲಿ ಸ್ಪೀಕಿಂಗ್, ಆದರೆ ನಮಗೊಂದು ಭಾವನಾತ್ಮಕ ನಂಟಿದೆಯಲ್ಲ ಸ್ವಾಮಿ, ಆ ನಂಟಿನ ಬಗ್ಗೆ ನಾವು ಚರ್ಚೆ ಮಾಡದೇ ಇದ್ರೆ ಹೆಂಗೆ? ನೋಡಿ, KRS ಡ್ಯಾಮ್ ಖಾಲಿ ಆದಂಥ ಫುಟೇಜನ್ನು ನಾವು ನಿನ್ನೆ ನಿಮ್ಮ ಮುಂದೆ ಇಟ್ವಿ. ಅದಾದ್ಮೇಲೆ ಮೆಟ್ಟೂರು ಡ್ಯಾಮ್ನ ಕಡೆಗೆ ನಮ್ಮ VSIT ತಂಡದ ಪ್ರತಿನಿಧಿ, ಅಂದರೆ ನಮ್ಮ ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡದ ಪ್ರತಿನಿಧಿ ಅಭಿಷೇಕ್ ಭೇಟಿ ಕೊಟ್ಟು ಯಾವ ರೀತಿ ಇದೆ ಜಲಸಾಗರ ಅನ್ನೋದನ್ನು ವಿವರಿಸಿದ್ರು. ಇದು ಭೀಮಗೊಂಡನ ಹಳ್ಳಿಗೆ ಬಂದ್ವಿ ನಾವು. ಮಳವಳ್ಳಿಯನ್ನ ದಾಟಿ ಭೀಮಗೊಂಡನ ಹಳ್ಳಿಗೆ ಬಂದ್ವಿ. ಅಲ್ಲಿ ಗಮನಿಸಿ, ಅದು ದೊಡ್ಡ ಕೆರೆ ಅಂತೆ, ಸಂಪೂರ್ಣವಾಗಿ ಬಾಯಿ ಬಿಟ್ಕೊಂಡಿದೆ ಕೆರೆ. ನನಗೆ ಇದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗೋಯ್ತು, ಹೆದರಿಕೆ ಆಗೋಯ್ತು. ಮತ್ತು ಈ ಜಾಗದಲ್ಲಿ ಅನೇಕ ಕುರಿಗಳು, ಪಾಪ ಮೇಕೆಗಳು, ಅವುಗಳೆಲ್ಲವೂ ಕೂಡ ಅಲ್ಲಿಲ್ಲದ ಜಾಗದಲ್ಲಿ ಮೇವು ಮೈತಾ ನಿಂತ್ಕೊಂಡಿದ್ವು. ಮತ್ತು ಅಲ್ಲಿ ಒಂದು ಪುಟಾಣಿ ಹಾವು ಮರಿ ಸತ್ತು ಬಿದ್ದೋಗಿತ್ತು. ಆಲ್ಮೋಸ್ಟ್ ಸಂಡಿಗೆ ಥರ ಆಗೋಗಿತ್ತು. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸಂಡಿಗೆ ರೀ ಅಂತ ಕರಿತೀವಿ ನಾವು, ಹಂಗಾಗೋಗಿತ್ತು. ಅದಾದ್ಮೇಲೆ ನಾವು ಮೆಟ್ಟೂರು ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಮೆಟ್ಟೂರು ಫುಟೇಜ್ನ ನಿಮ್ಮ ಮುಂದೆ ನಾವಿಡ್ತೀವಿ. ಇವಾಗ ಮೆಟ್ಟೂರಿನಲ್ಲಿ ಜಲಸಾಗರ ತಾವು ಗಮನಿಸ್ತೀರಿ. ಇನ್ನು ಕೆಲವು ಕ್ಷಣಗಳಲ್ಲಿ ನೋಡಿ, ಗಮನಿಸಿ. ಸ್ಟ್ಯಾನ್ಲಿ ರಿಸರ್ವಾಯರ್ನಲ್ಲಿ ಎಲ್ಲ ಜನ ಮಜಾ ಮಾಡ್ಕೊಂಡು ಆಟಾಡ್ತಾ ಇದ್ರು. ಜನರ ವಿರುದ್ಧ ಏನೂ ಇಲ್ಲ ನಮಗೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, ಯಾಕೆ ನಮಗೆ ಕಾವೇರಿ ವಿಚಾರಕ್ಕೆ ಬಂದಾಗ ಪ್ರತಿ ಸಲ ನೋವುಗಳಾಗ್ತಾ ಇದೆ? ಒಂದು. ಎರಡನೇದು, ನಾವು ಉತ್ತರ ಕರ್ನಾಟಕದ ಕಡೆಗೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಡೆಗೂ ಕೂಡ ಇವತ್ತು ಗಮನ ಹರಿಸೋ ಪ್ರಯತ್ನ ಮಾಡಬೇಕು. ನಮ್ಮ ಕೃಷ್ಣಾ ತಗೊಳ್ಳಿ, ನಮ್ಮ ತುಂಗಾ ತಗೊಳ್ಳಿ, ನಮ್ಮ ಆಮರ್ಜಾ ತಗೊಳ್ಳಿ, ನಮ್ಮ ಚುಳ್ಕಿನಾಲ ತಗೊಳ್ಳಿ, ನಮ್ಮ ಸೊನ್ನಾ ಬ್ಯಾರೇಜ್, ನಮ್ಮ ಬೆಣ್ಣೆತೋರ, ಎಲ್ಲೂ ಕೂಡ ಇವತ್ತು ನೀರಿಲ್ಲ. ತುಂಗಭದ್ರದಲ್ಲಿ ಕೇವಲ 5 TMC ನೀರಿದೆ. ಅದರಲ್ಲಿ 2 TMC ಡೆಡ್ ಸ್ಟೋರೇಜ್, 3 TMC ಯಾವುದಕ್ಕೂ ಸಾಕಾಗೋದಿಲ್ಲ. 3 ಅದ್ಭುತವಾದ ಜಿಲ್ಲೆಗಳಿಗೆ ನೀರು ಉಣಿಸುತ್ತೆ ತುಂಗಭದ್ರ. ನಾನು ಇವತ್ತು ಓವರ್ ಆಲ್ ಕರ್ನಾಟಕಕ್ಕೆ ಎದುರಾಗಿರುವ ಈ ಜಲಕಂಟಕದ ಬಗ್ಗೆ ಮಾತನಾಡ್ತಾನೆ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಬಗ್ಗೆ ಮಾತನಾಡ್ತಾನೆ. ಬಿಫೋರ್ ಐ ಡೂ ದಟ್, ಈ 2 ಫುಟೇಜನ್ನು ಒಂದ್ಸಲ ಗಮನಿಸಿಬಿಡಿ. ಕೇವಲ 5 ಸೆಕೆಂಡ್ ಕಾಲ. ಒಂದು KRS ಖಾಲಿಯಾಗಿರೋದು, ಇನ್ನೊಂದು ಮೆಟ್ಟೂರು ಡ್ಯಾಮ್ನಲ್ಲಿ ನೀರು ಇರೋದು. ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ಹಿರಿಯರಾಗಿರುವ ದೇವರಾಜ್ ರೆಡ್ಡಿ ಸರ್ ಇದ್ದಾರೆ. ಜಲತಜ್ಞರು, ಬಹಳ ಮುಖ್ಯವಾಗಿ ಅಂತರ್ಜಲ ತಜ್ಞರು ಹಾಗೂ ನೀರಿನ ಅನೇಕ ವಿಚಾರಗಳ ಬಗ್ಗೆ ಹಲವು ಅಧ್ಯಯನಗಳನ್ನು ಮಾಡಿರುವಂಥ ಹಿರಿಯರು. ಅವರು ನಮ್ಮೊಟ್ಟಿಗೆ ಇವತ್ತು ಸ್ಟುಡಿಯೋದಲ್ಲಿರೋದೇ ನನ್ನ ಸೌಭಾಗ್ಯ ಅಂತ ನಾನು ಭಾಗವಹಿಸ್ತೇನೆ. ನಮಸ್ಕಾರ ಸರ್, ಬಹಳ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ನಮ್ಮ VSIT ತಂಡದ ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡದ ಪ್ರತಿನಿಧಿ ಅಭಿಷೇಕ್ BV ಇದ್ದಾರೆ. ಅಭಿಷೇಕ್, ನಿಮಗೇನು ಸ್ಪೆಷಲ್ ವೆಲ್ಕಮ್ ಬೇಕಾಗಿಲ್ಲ ಅಂದ್ಕೊಳ್ತೇನೆ. ಯು ಆರ್ ಅ ಪಾರ್ಟ್ ಆಫ್ ಮೈ ಟೀಮ್. ವೆಲ್ಕಮ್ ಟು ಯು ಎನಿ ಹೌ. ದೇವರಾಜ್ ಸರ್, ನಾನು ನಿಮ್ಮಿಂದ ಶುರು ಮಾಡ್ತೇನೆ. ಅದರ ಜೊತೆಗೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದ ಹಲವು ಮೂಲೆಗಳಲ್ಲಿರುವ ನಮ್ಮ ಪ್ರತಿನಿಧಿಗಳನ್ನು ಹಾಗೂ ಬೇರೆಯವ್ರನ್ನು ಕೂಡ ಮಾತನಾಡಿಸ್ತೇನೆ ಸರ್. ಸುಮಾರು 4-5 ಜನ ಜಾಯ್ನ್ ಆಗ್ತಾರೆ ನಮ್ಮನ್ನು. ಓವರ್ ಆಲ್ ಮಾತನಾಡಿಸ್ತಾ ಹೋಗ್ತೀವಿ. ನಾವು ಈ ಕಾವೇರಿ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್ ನೆನ್ನೆ. ಐ ಆಮ್ ನಾಟ್ ವೆರಿ ಶೋರ್ ನೀವು ಗಮನಿಸಿದ್ರು ಇಲ್ವೋ ಅಂತ, ಬಟ್ ಈಗ ಒಂದು ಸ್ವಲ್ಪ ತಮ್ಮ ಗಮನಕ್ಕೆ ಬಂತು ಅಂತ ಅಂದ್ಕೊಳ್ತೇನೆ ಸರ್. ಮೆಟ್ಟೂರಿಗೂ ಕೂಡ ನಾವು ಪ್ರಯಾಣ ಬೆಳೀತು ಸರ್. ಅಭಿಷೇಕ್ BVನೇ ಹೋಗಿದ್ರು ಮೆಟ್ಟೂರಿಗೆ. ಸಿಕ್ಕಾಪಟ್ಟೆ ನೀರು ಸರ್. ನಮ್ಮ ಕಾವೇರಿ KRSನಲ್ಲಿ ಕಬಿನಿ, ಹಾರಂಗಿ, ಹೇಮಾವತಿ ನೀರೇ ಇಲ್ಲ ಸರ್. ಏನು ಬೇಸಿಕ್ ಸಮಸ್ಯೆ ಏನು ಸರ್ ನಾವು ಫೇಸ್ ಮಾಡ್ತಾ ಇರೋದು? ಯಾಕೆ ಸರ್?
ಒಂದು ನಮ್ಮಲ್ಲಿ ಸಮಸ್ಯೆ ಅತಿ ಹೆಚ್ಚು ಮಳೆ ಬರುವಂಥ ಕರಾವಳಿಯಲ್ಲಿದೆ, ಮಲೆನಾಡಲ್ಲೂ ಸಮಸ್ಯೆ ಇದೆ, ಬಯಲುಸೀಮೆ ಜಿಲ್ಲೆಗಳಲ್ಲೂ ಇದೆ. ನಮ್ಮಲ್ಲಿರ್ತಕ್ಕಂಥ ಏನು ಸರ್ಫೇಸ್ ವಾಟರ್ ಬಾಡೀಸ್ ಅಂತ ಏನು ಕರಿತೀವಲ್ಲ, ದೊಡ್ಡ ದೊಡ್ಡ ಡ್ಯಾಮ್ಗಳು ಎಲ್ಲದೂ ಬರದಾಗಿದೆ. ಈ ವರ್ಷದಲ್ಲಿ ಕಾಮನ್ ಉತ್ತರ ಮಳೆ ಈ ವರ್ಷ ಕಡಿಮೆ ಅಂತ, ಮುಂಗಾರು ಬರಲಿಲ್ಲ ಅಂತ. ಒಂದು ನಾನು ಹೇಳುವಂಥದ್ದು, ನಮ್ಮಲ್ಲಿ ಜಲ ಸಾಕ್ಷರತೆಯಲ್ಲಿ ನಾವು ತುಂಬ ತಪ್ಪು ಮಾಡ್ತಾ ಇದೆ. ಜಲಸಾಕ್ಷರತೆ ನಮ್ಮಲ್ಲಿ ಎಷ್ಟು ಮಳೆ ಬೀಳ್ತೈತೋ ಅದನ್ನ ಟ್ಯಾಪ್ ಮಾಡೋದ್ರಲ್ಲಿ ನಾವು ಇನ್ಸಿಟಿವ್ ಅಂತ, ಯಾವ ಜಾಗದಲ್ಲಿ ಮಳೆ ಬೀಳ್ತೈತೋ ಅದೇ ಜಾಗದಲ್ಲಿ ನಾವು ಕನ್ಸರ್ವ್ ಮಾಡಬೇಕು. ನನ್ನ ಮನೆಯಲ್ಲೇ ನಾನು ಕನ್ಸರ್ವ್ ಮಾಡಿದ್ರೆ ಕಮ್ಮಿ ವೆಚ್ಚದಲ್ಲಿ ಆಗುತ್ತೆ. ನನ್ನ ಮನೆ ನಮ್ಮ ಊರು ದಾಟಿದ ಮೇಲೆ ಅದು ಲಕ್ಷಗಳು ಕೋಟಿಗಳು, ಯಾರೋ ಕ್ಲಾಸ್ 1 ಕಾಂಟ್ರಾಕ್ಟ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಕಾಗುತ್ತೆ. ಅಲ್ಲೆಲ್ಲ ಬೇರೆ ಬೇರೆ ಟಾಸ್ಕ್ಗಳು ಬರ್ತದೆ. ಅದಕ್ಕೆ ನಮ್ಮ ಜಾಗದಲ್ಲಿ ನಾವು ನೀರನ್ನು ಇಂಗಿಸುವಂಥದ್ದು, ಸಂಗ್ರಹಣೆ ಮಾಡುವಂಥದ್ದಲ್ಲಿ ನಮ್ಮ ರಾಜ್ಯ ತುಂಬ ಹಿಂದೆ ಬೀಳ್ತಾ ಇದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ನಾನು 37 ವರ್ಷ ನೋಡ್ತಾ ಇದ್ದೀನಿ. ಪ್ರತಿ ಸಾರಿ ಜನವರಿ ಬಂದರೆ ಸಾಕು ಕರ್ನಾಟಕದಲ್ಲಿ 2 ಮೀಟರ್ ಕುಸಿತ, 2 ಮೀಟರ್ ಕುಸಿತ. ಈ ಮಲೆನಾಡು ಜಿಲ್ಲೆಗಳಲ್ಲಿ 2000 ಅಡಿ ಬೋರ್ವೆಲ್ ಆಗ್ತಾಯಿದ್ದೀವಿ. ಏನು ಮೆಸೇಜ್? ನಾವು ಆಗುಂಬೆಯನ್ನು ಕರ್ನಾಟಕದ ಚಿರಾಪುಂಜಿ ಅಂತ ಕರಿತೇವೆ. ಕರೆಕ್ಟ್. 7,000-8,000 ಮಿಲಿಮೀಟರ್ ಮಳೆ ಬರ್ತಕ್ಕಂಥ ಆಗುಂಬೆಯಲ್ಲಿ 800 ಅಡಿ ಹೋಗ್ತಾ ಇದ್ವಿ. ಕರೆಕ್ಟ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಬೋರ್ವೆಲ್ ಲಾರಿಗಳು ಸಿಗ್ತಾ ಇಲ್ಲ. ಕರೆಕ್ಟ್. 120 ಬೋರ್ವೆಲ್ ಲಾರಿಗಳು ಹಗಲು ರಾತ್ರಿ ಬೋರ್ವೆಲ್ ಕೊರಿತಾ ಇದ್ವಿ. ಅಂದರೆ ನಮಗೆ ಇನ್ನೂ ಯಾರು ಬಿಡಿಸಿ ಹೇಳಿಲ್ಲ ಅಂಥದ್ದೊಂದು ವ್ಯವಸ್ಥೆಗಳಿಲ್ವಾ? ನನ್ನ ಬಗ್ಗೆ ಇದೊಂದು ದೊಡ್ಡ ಟಾಸ್ಕ್ ಇದು. ಈ ಜಲಸಾಕ್ಷರತೆ ಬರದೇ ಹೋದರೆ ನಾವು ಎಷ್ಟು 1000 ಮಿಲಿಮೀಟರ್ ಮಳೆ ಬಂದರೂ ನಮಗಿನ್ನೂ ಏನೂ ಬರೋದಿಲ್ಲ. 8% ಮಾತ್ರ ಭೂಮಿಲಿ ಇಂಗ್ಬೋದು ಅಷ್ಟೇ. ಇನ್ನು ರಿಮೈನಿಂಗ್ 92% ರನ್ ಆಫ್ ಆಗುತ್ತೆ. ಆಗುಂಬೆನೇ ಹೇಳಿದೆ, ಎಲ್ಲ ಲೀಚ್ ಔಟ್ ಆಗ್ತಾ ಇದೆ. ಓಕೆ. ಹಾಗಾಗಿ ನಾವು ಫಸ್ಟು ಕರ್ನಾಟಕದವರು ಇವತ್ತಿಂದಲೇ ಎಚ್ಚರ ಆಗಬೇಕು. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನೀವು ಬಿಡಿಸಿ ಹೇಳ್ತಾ ಇದ್ದೀರ. ಎಷ್ಟು ನಮ್ಮಲ್ಲಿ ಬಾಯ ಇರ್ತಕ್ಕಂಥ ಕೆರೆಗಳ ಬಿರುಕುಗಳು ಬಿಟ್ಟಿದೆ, ಬಾಯಿ ಬಿಟ್ಟಿದೆ. ನಾವೇನು ಅಕಸ್ಮಾತ್ ಮಿಸ್ ಆದರೆ ನಮ್ಮ ಕಾಲ ಇದರಲ್ಲಿ ಸಿಗಾಕೊಳ್ಳುತ್ತೆ. ಅದನ್ನು ನೀವು ಎಷ್ಟು ರಿಸ್ಕಿ ಟಾಸ್ಕ್ ಅದು, ಬಾಯಲ್ಲಿ ಹಿಡಿದಷ್ಟು ಈಸಿ ಅಲ್ಲ. ಇದನ್ನೆಲ್ಲ ನೋಡಿ ನಾವು ಜನಗಳು ಯಾರೋ ವ್ಯವಸ್ಥೆ ಮಾಡ್ತದೆ, ಇನ್ನೊಂದೇನೋ ಮಾಡುತ್ತೆ ಅನ್ನೋದು ನನ್ನ ಪ್ರಕಾರ ನಂಬಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ನಾವು ಜಾಗೃತರಾಗಬೇಕು. ಗುಲ್ಬರ್ಗದಿಂದ ಬೀದರಿಂದ ಸ್ಟಾರ್ಟ್ ಮಾಡಿ ಚಾಮರಾಜನಗರದವರೆಗೂ ಟೋಟಲ್ ಹಾರ್ಡ್ ರಾಕ್ ಟೆರೇನ್ ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 60% ಆಫ್ ದ ಜಿಯಾಲಜಿ ಹಾರ್ಡ್ ರಾಕ್, ಪೂರ್ತಿ ಬಂಡೆ ಶಿಲಾವಲಯದ ಪ್ರದೇಶ. ಮಳೆ ಬೀಳ್ತದೆ, ಬಿದ್ದಿದ್ದ ನೀರು ರನ್ ಆಫ್ ಆಗುತ್ತೆ, ಇಲ್ಲ ಆವಿ ಆಗುತ್ತೆ. ಅದನ್ನು ನಾವು ಕನ್ಸರ್ವ್ ಮಾಡೋದ್ರಲ್ಲಿ ನಾವು ತುಂಬ ಫೇಲ್ ಆಗ್ತಾಯಿದೆ. ನಾವು ನೀರು ಎಲ್ಲಿದೆ ಅಂತಂದರೆ ಭೂಮಿಯಲ್ಲಿ, ಬೋರ್ವೆಲಲ್ಲಿ ಅಂತ ತಿಳ್ಕೊಂಡಿದ್ದೀವಿ ನಾವು. ಭೂಮಿಯ ಇತಿಹಾಸದಲ್ಲಿ ಭೂಮಿಗೆ ಏನಾದರೂ ಒಂದು ಸಂವಿಧಾನ ಇದ್ದು ಭೂಮಿ ಮಾತಾಡೋದಾಗಿದ್ದರೆ ಅದು ಖಂಡಿತ ನಮ್ಮನ್ನು ಇವತ್ತು ಉಳಿಸ್ತಿರ್ಲಿಲ್ಲ. ಭೂಮಿಯ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನೀರಿಲ್ಲದೆ ಇರತಕ್ಕಂಥ ಭೂಮಿ ಆಗಿರೋದು. ತಾಪಮಾನ ಏರಿಕೆಗೆ ಒಂದು ಕಾರಣ, ಜಲವನ್ನು ಬರೆದು ಮಾಡಿರೋದು ಒಂದು ಕಾರಣ. ಒಂದು ಮಣ್ಣಿನ ಪದರ ಖಾಲಿಯಾಗಿದೆ, ಶಿಥಿಲವಾದ ಪದರ ಅದರೂ ಖಾಲಿಯಾಗಿದೆ, ಟೊಳ್ಳು ಪದರ ವಲಯ ಅಂತೇಳಿ ಫ್ರ್ಯಾಕ್ಚರ್ ಝೋನ್ ಅಂತ ಹೇಳ್ತೀವಿ, ಅದನ್ನು ಬರೆದು ಮಾಡಿದ್ವಿ. ಬೆಡ್ ರಾಕ್ ಇದೆ. ಕೆಳಗಡೆ ನಾವು ನೀರನ್ನು ಎಲ್ಲಿಂದ ತೆಗಿತೀವಿ ಅಂತಂದರೆ, ರಾಜ್ಕುಮಾರ್ ಒಂದು ಪಿಕ್ಚರ್ಲಿ ಹೇಳ್ತಾರೆ, ಆತಳ ಸುತ್ತಳ ಪಾತಾಳ ರಸಾತಳ ಅಂತ. ಎಲ್ಲ ಲೇಯರ್ಸು ಖಾಲಿ ಮಾಡಿ ರಸಾತಳದಲ್ಲಿರುವಂಥ ಆ ಫ್ಲೋರೈಡ್ ನೀರು, ಆರ್ಸೆನಿಕ್ ನೀರು, ಯುರೇನಿಯಂ ಇದೆ ಅಂತ ಹೇಳ್ತೀವಲ್ಲ, ಆ ನೀರು ಬಿಡ್ತಾ ಇಲ್ಲ. ಅದು ಮುಂದಿನ ಜನ್ರೇಷನ್, ನಮ್ಮ ಮಕ್ಕಳು ಮರಿ ಕಾಲಕ್ಕೆ ಇರುವಂಥ ನೀರನ್ನು ಅದನ್ನು ತೆಗೆದು ಯುರೇನಿಯಂನ ಟ್ರೀಟ್ಮೆಂಟ್ ಮಾಡೋಕ್ಕೆ ಟೆಕ್ನಾಲಜಿ ಇದೆ ಅಂತ ಹುಡುಕ್ತಾ ಇದ್ದೀವಿ ನಾವು. ಫ್ಲೋರೈಡ್ ತೆಗಿಲಿಕ್ಕೆ ಟೆಕ್ನಾಲಜಿ ಕೇಳ್ತದೆ. ರಾಯಚೂರಲ್ಲಿ ಆರ್ಸೆನಿಕ್ ನೀರು ಕುಡಿದು ವಿಷವನ್ನೇ ಕುಡಿತಾ ಇದ್ದೀವಿ ನಾವು. ಡ್ಯಾಮ್ಗಳಿಗೆ ತಕ್ಕಂಥದ್ದು ಪಲ್ಯೂಟ್ ಮಾಡ್ಕೊಂಡಿದ್ದೀವಿ ನಾವು. ಖಂಡಿತ ನಾವು ಜಲವನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಇದು ತುಂಬ ಕಷ್ಟ. ಈಗ ನೋಡಿ, ಬೆಂಗಳೂರಿಗೆ ಇವತ್ತು ಗಂಡಾಂತರ ಅಂತ ಹೇಳ್ತಾ ಇದ್ದೀವಿ ನಾವು. ಯಾವ ಥರ ಗಂಡಾಂತರ ಅಂತಂದರೆ, ನನಗೆ ಬೆಂಗಳೂರಿನಲ್ಲಿ 900 ಮಿಲಿಮೀಟರ್ ರೈನ್ಫಾಲ್ ಇದೆ. ಇಂಥ ಒಂದು ವೈಡ್ ಸ್ಪ್ರೆಡ್ ರೈನ್ಫಾಲ್ ಎಲ್ಲೂ ಇಲ್ಲ. ನಾವು ಅದನ್ನು ನಿಮ್ಮ ನೀರು ನಿಮ್ಮದು ಮಾಡ್ಕೊತಾ ಇಲ್ಲ. ಈ ನೀರಿನಲ್ಲಿ ಹರಿಬಿಡ್ತೀವಿ, ಹರಿಬಿಟ್ಟು ಅಲ್ಲೊಂದು ಡ್ಯಾಮ್ ಕಟ್ಟಲಿಕ್ಕೆ ಹೋಗ್ತೀವಿ. ಫಸ್ಟು ನಮ್ಮ ನೀರು ನಮ್ಮಲ್ಲೇ ಕನ್ಸರ್ವ್ ಮಾಡುವಂಥ ಕೆಲಸ ಇದೆಯಲ್ಲ, ಫಸ್ಟು ಬೇಸಿಕ್ LKG ಫಸ್ಟು ಸ್ಟೆಪ್ ಅದು. ನಮ್ಮ ಚಾವಣಿ ಮೇಲೆ ಬೀಳುವಂಥ ನೀರಿದೆಯಲ್ಲ, ಅದು ನನ್ನದು. ಒಂದೊಂದು ಮಳೆ ಹನಿ ಒಂದು ಗೋಲ್ಡ್ ಕಾಯಿನ್ ಅಂತ ಹೇಳ್ತೀನಿ, ಬಂಗಾರದ ನಾಣ್ಯ. ಬೆಂಗಳೂರಿನಲ್ಲಿ 30-40 ನಿವೇಶನದಲ್ಲಿ ಒಂದು ವರ್ಷಕ್ಕೆ, ಅವರ ಒಂದು ವರ್ಷದ ಅವಧಿಯಲ್ಲಿ ಬಿದ್ದಂಥ ಎಷ್ಟು ನೀರನ್ನ ಸಂಗ್ರಹಣೆ ಮಾಡಿದರೆ 1,20,000 ಲೀಟರ್ ನೀರು ಸಿಗುತ್ತೆ. ಅಷ್ಟು ನಾವು ಟ್ಯಾಪ್ ಮಾಡ್ತಾ ಇಲ್ಲ. ಈಗ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಬಿಡ್ರು SSP ಅವರು, 80% ಬೆಂಗಳೂರು ರೈನ್ ಹಾರ್ವೆಸ್ಟಿಂಗ್ ಆಗೋಗ್ಬಿಟ್ಟಿದೆ. ಮಳೆ ನೀರು ಕೊಯ್ಲಲ್ಲಿ ನಾವು ಇಡೀ ದೇಶದಲ್ಲಿ ಬೆಂಗಳೂರು ಸ್ಟ್ಯಾಂಡ್ಸ್ ಫಸ್ಟ್ ಅಂತೀವಿ. ಇನ್ನು 20% ಮಾಡಿಲ್ಲ ಅಂತ ಹೇಳ್ತೀವಿ. ನನಗೆ ಒಂದು ಸಣ್ಣ ಆಲೋಚನೆ. 1,40,00,000 ಬೆಂಗಳೂರಿನ ಜನಸಂಖ್ಯೆ, ಫ್ಲೋಟಿಂಗ್ ಎಲ್ಲ ಸೇರಿ. ಓಕೆ, ಫ್ಲೋಟಿಂಗ್ ಪಾಪ್ಯುಲೇಷನ್ನು ತಗೊಳ್ಳೋಣ.
ಬೇಡ ಬಿಡಿ ಸರ್, 1,20,00,000 ಅಂತಲೇ ಅಂದ್ಕೊಳ್ಳೋಣ. 100 ಲೀಟರ್ ಪರ್ ಹೆಡ್ ನೀರು ಪ್ರತಿದಿನ ಒಬ್ಬ ಮನುಷ್ಯನಿಗೆ ಬೇಕಾಗತ್ತೆ ಅಂತ ಅಂದ್ಕೊಳ್ಳೋಣ. ಪ್ರತಿದಿನ ಸಹಜವಾಗಿ ಸ್ನಾನ ಮಾಡೋದರಿಂದ ಹಿಡಿದು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಅವನು ಅದನ್ನು ಬಳಸ್ತಾನೆ, ಅದನ್ನು ವೇಸ್ಟ್ ಮಾಡ್ತಾನೆ, ಕುಡಿಯೋದನ್ನು ಹೊರತುಪಡಿಸಿ. 100 ಲೀಟರ್ ಪರ್ ಹೆಡ್ ಆದರೆ 1,20,00,000 ಜನಸಂಖ್ಯೆಗೆ ಒಂದು ದಿನಕ್ಕೆ ಬರೀ ಬೆಂಗಳೂರಿಗೆ ಬೇಕಾಗುವ ನೀರಿನ ಪ್ರಮಾಣ ಎಷ್ಟು ಸರ್? ದಟ್ ಈಸ್ ಮ್ಯಾಗ್ನಾನಿಮಸ್, ಹ್ಯೂಜ್. ಮತ್ತು ನಾವು ಅದನ್ನು ಸಂಪಾದನೆ ಮಾಡೋದಕ್ಕೆ ನಂಬಿಕೊಂಡಿರೋದು ಒಂದೇ ವಾಟರ್ ಬಾಡಿ, ದಟ್ ಈಸ್ ಕಾವೇರಿ. ಓನ್ಲಿ ಒನ್ ವಾಟರ್ ಬಾಡಿ, ದಟ್ ಈಸ್ ಕಾವೇರಿ. ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಅಂದರು. ಎತ್ತಿನಹೊಳೆ ಪ್ರಾಜೆಕ್ಟ್ ಬಂದುಬಿಟ್ರೆ ಇಡೀ ಬಯಲುಸೀಮೆ ಪ್ರದೇಶಗಳಿಗೆ ಮತ್ತು ಅರ್ಧ ಭಾಗ ಬೆಂಗಳೂರಿನ ಸಮಸ್ಯೆಗಳು ಎಲ್ಲವೂ ಕೂಡ ನೇತ್ರಾವತಿ ನದಿ ತಿರುವು ಯೋಜನೆಯಿಂದ ನಮಗೆ ಸಮಸ್ಯೆ ಸಾಲ್ವ್ ಆಗಿಬಿಡುತ್ತೆ ಅಂತಂದರು. ಆದರೆ ಎತ್ತಿನಹೊಳೆ ಎತ್ತಿನ ಮೇಲೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ, ಅಷ್ಟು ಸ್ಲೋ ಸ್ಪೀಡಲ್ಲೇ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಇದುವರೆಗೂ ಅದ್ರ ಬಗ್ಗೆ ಯಾವ ಮಾಹಿತಿ ಕೂಡ, ಯಾವ ಜಾಗೃತಿ ಕೂಡ, ಯಾವ ಅಂಕಿ ಅಂಶ ಕೂಡ ನನ್ನ ಹತ್ರ ಇಲ್ಲವೇ ಇಲ್ಲ. ಅದೇ ಎತ್ತಿನಹೊಳೆ ಅಂತ ಹೇಳ್ಕೊಂಡು 3 ಸಲ MP ಗಳಾದವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಆರಾಮಾಗಿ ಮಜಾ ಮಾಡ್ಕೊಂಡಿದ್ದಾರೆ. ಈ ಸಲ ಪುಣ್ಯಕ್ಕವರು ಟಿಕೆಟ್ ಸಿಕ್ಕಿಲ್ಲ ಬಿಡಿ. ಸೊ ಹಾಗಾಗಿ ಈ ವಿಷಯದ ಗಂಭೀರತೆ ಇದೆಯಲ್ಲ ಸರ್, ಅದನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಗಣಿಸಬೇಕು ಅಂತ ಅನ್ಸುತ್ತೆ. 3ನೇ ಫ್ಯಾಕ್ಟ್ರು, ನಮ್ಮಲ್ಲಿ ಇಲ್ಲೆಲ್ಲೋ ಬೋರ್ಗನಹಳ್ಳಿಲೋ ಎಲ್ಲೋ ಒಂದು ಕೆರೆನೋ ಏನೋ ಕಟ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಎಕ್ಸ್ಪ್ಲೈನ್ ಮೀ ಇಫ್ ಐ ಆಮ್ ರಾಂಗ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅದೆಲ್ಲ ವಾಣಿ ವಿಲಾಸದಿಂದ ನೀರು ತೊಗೊಂಬಂದು NTMC ಇಲ್ಲೇನೋ ಸೇರಿಸಬೇಕು ಅಂತೇನೋ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ನಾನು ಬರೀ ಬೆಂಗಳೂರಿನ ಕತೆ ಒಂದನ್ನು ಮಾತ್ರ ಮಾತಾಡ್ತಾ ಇದ್ದೀನಿ, ಬಟ್ ರಾಜ್ಯದ ಕಾವೇರಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇಲ್ಲ ನಾನು. ನಮ್ಮ ಕೃಷ್ಣೆ ಒನ್ ಆಫ್ ದಿ ಲಾರ್ಜೆಸ್ಟ್, ಭದ್ರೆ ಒನ್ ಆಫ್ ದಿ ಲಾರ್ಜೆಸ್ಟ್, ತುಂಗೆ ಒನ್ ಆಫ್ ದಿ ಲಾರ್ಜೆಸ್ಟ್. ನಿಮಗೆ ಕೃಷ್ಣಾ ಬೇಸಿನ್ನು, ತುಂಗಾ ಬೇಸಿನ್ನು, ಭದ್ರಾ ಬೇಸಿನ್ನು, ನಮ್ಮ ತುಂಗಭದ್ರಾ 3 ಜಿಲ್ಲೆಗಳಿಗೆ ನೀರು ಉಣಿಸುತ್ತೆ ನಮಗೆ. ಇವತ್ತು ಇಡೀ ಕಲ್ಯಾಣ ಕರ್ನಾಟಕ, ನೀವು ಸೊನ್ನ ಬ್ಯಾರೇಜ್ ತೊಗೊಳ್ಳಿ, ಬೆಣ್ಣೆತೊರ ತೊಗೊಳ್ಳಿ, ಚುಳ್ಕಿನಾಲ ತೊಗೊಳ್ಳಿ, ತುಂಗಾ, ಭದ್ರಾ, ಎಲ್ಲ ಡ್ಯಾಮ್ಗಳಲ್ಲಿ ಒಂದೇ ಒಂದು ಪಾಯಿಂಟ್ ನೀರಿಲ್ಲ. ನಮ್ಮ ತುಂಗಭದ್ರಾದಲ್ಲಿ ನನಗೊಬ್ಬರು ಮಾಹಿತಿ ಕೊಟ್ಟರು, 5 TMC ನೀರಿದೆ, 2 TMC ಡೆಡ್ ಸ್ಟೋರೇಜು, 3 TMC ಅಷ್ಟು ನೀರು ಯಾವನಿಗೆ ಸಾಲತ್ತೆ ಅಂತಂದರು. ಯಾಕಂದರೆ ನಾನು ಕಲ್ಯಾಣ ಕರ್ನಾಟಕ ಭಾಗದವನಾಗಿರೋದ್ರಿಂದ ನನಗೆ ಗೊತ್ತು ನಮ್ಮೂರಿನ ಪರಿಸ್ಥಿತಿ ಏನು ಅಂತ. ನಮ್ಮೂರಿನ ಜನ ಅಲ್ಲಿ ನೀರಿಲ್ಲ ಅಂತ ಬೆಂಗಳೂರಿಗೆ ಪಾಪ ಬಂದು ಇಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಸರ್. ನಮ್ಮ ಕಲಬುರಗಿ ಜನ, ನಮ್ಮ ಬೀದರ್ ಜನ, ನಮ್ಮ ಯಾದಗಿರಿ ಜನ, ನಮ್ಮ ಬಳ್ಳಾರಿ ಜನ, ನಮ್ಮ ಬಿಜಾಪುರದ ಜನ ಇಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಪಾಪ. ಅಲ್ಲಿ ನೀರಿಲ್ಲ ಅಂತ, ಅಲ್ಲಿ ಎಲ್ಲೋ ಬೆಳೆಗಳಿರ್ತವೆ, ಅವ್ರದ್ದು 20-25 ಎಕರೆ ಹೊಲಗಳಿರ್ತವೆ, ಬಟ್ ಅವ್ರಿಗೆ ನೀರಿರಲ್ಲ, ಅದು ಬರಡು ಭೂಮಿಯಾಗಿರುತ್ತೆ. ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಹೇಳಿ, 2 ಕೈಗಳಲ್ಲಿ ಮಕ್ಕಳನ್ನು ಕಟ್ಕೊಂಬಂದು ಇಲ್ಲಿ ಜೀವನ ಮಾಡಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಪಾಪ ಕೂಲಿ ಕೆಲಸಗಳನ್ನು ಮಾಡಿಬಿಟ್ಟು ರಸ್ತೆ ಪಕ್ಕದಲ್ಲಿ ಅವರು ಟೆಂಟ್ ಹಾಕೊಂಡು ಮಲ್ಕೊಳ್ತಾರೆ. ನಾವು ಬಹುಶಃ ಈ ದುರ್ಗಮ ಸ್ಥಿತಿಯನ್ನು, ದುಸ್ಥಿತಿಯನ್ನು ನಾವು ಯಾರು ಎಳೆಯಾಗಿ ಬಿಡಿಸಿ ಇಡುವಂಥ ಕೆಲಸಗಳು ಮಾಡಲೇ ಇಲ್ವಾ ಅಂತ ನನಗೆ ಪ್ರತಿ ಸಲ ಅನಿಸುತ್ತೆ ಸರ್. ನಾನು ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಿಮ್ಮ ಹತ್ರ ಕೂಡ ಮಾತನಾಡ್ತೀನಿ ಸರ್. ನಮ್ಮೊಟ್ಟಿಗೆ ಇನ್ನೂ ತಾವು ಗಮನಿಸ್ತಾ ಇರುವ ಹಾಗೆ ನಮ್ಮ ಪ್ರತಿನಿಧಿಗಳು ಹಾಗೂ ಬೇರೆ ಬೇರೆ ಹಿರಿಯ ತಜ್ಞರು ಹಲವು ಕಡೆಗಳಿಂದ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದೇ ಇರ್ತಾರೆ. ಬಹಳ ಮುಖ್ಯವಾಗಿ ನರಸಿಂಹಪ್ಪನವರಾದಿಯಾಗಿ ನಮ್ಮ ಪ್ರತಿನಿಧಿಗಳನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಅದು ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ಮಾತನಾಡಿಸಿ ಇವತ್ತು ಸದ್ಯಕ್ಕೆ ಕರ್ನಾಟಕಕ್ಕೆ ಅಂಟ್ಕೊಂಡಿರುವಂಥ ಈ ಜಲಕಂಟಕಕ್ಕೆ ಯಾರು ಕಾರಣ, ಈ ಕರ್ನಾಟಕದ ಜಲಕಂಟಕದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕಾವೇರಿ ಕೇವಲ ಉದಾಹರಣೆಯಾಗಿ ನಮಗೆ ಈ ಕ್ಷಣದಲ್ಲಿ ಮಾತ್ರ ಕಾಣಿಸ್ತಾ ಇದೆ. ನಾನು ಬೆಳಗ್ಗೆ ಪ್ರೊಫೆಸರ್ ನರಸಿಂಹಪ್ಪನವ್ರನ್ನ ಮಾತನಾಡಿಸ್ತಾ ಇದ್ದೆ. ಬೆಳಗ್ಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಅವರ ಜೊತೆಗೆ ಒಂದು 10-15 ನಿಮಿಷಗಳ ಕಾಲ ಕಳೆಯುವಂಥ ಒಂದು ಅವಕಾಶ ಕೂಡ ನನಗೆ ಲಭ್ಯ ಆಯಿತು. ಆದರೆ ಈಗ ನರಸಿಂಹಪ್ಪ ಸರ್ನ ನಾನು ಮಾತನಾಡಿಸಲೇಬೇಕು. ಅದರ ಜೊತೆಗೆ ಮತ್ತಿಕೆರೆ ಜಯರಾಮ್ ಅವರು ಜಾಯ್ನ್ ಆಗಿದ್ದಾರೆ ನಮಗೆ ಮಂಡ್ಯ ಭಾಗದಿಂದ. ಹಾಗೆ ನಮ್ಮ 3 ಜನ ಪ್ರತಿನಿಧಿಗಳು, ಬಸವರಾಜ್ ಹುಡೇದ್ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ, ಶಶಿಧರ್ ಮೇಟಿ ಬಳ್ಳಾರಿಯಿಂದ ಜಾಯ್ನ್ ಆಗಿದ್ದಾರೆ, ಹುಬ್ಬಳ್ಳಿಯಿಂದ ಪರಶುರಾಮ್ ತಹಶೀಲ್ದಾರ್ ಜಾಯ್ನ್ ಆಗಿದ್ದಾರೆ, ಹಾಗೂ ಮೈಸೂರು ಭಾಗದಿಂದ ರೈತ ಮುಖಂಡರಾಗಿರುವ ಮಂಜು ಕಿರಣ್ ಅವರು ಜಾಯ್ನ್ ಆಗಿದ್ದಾರೆ. ನಾನು ನರಸಿಂಹಪ್ಪ ಸರ್ಗೆ ಹೋಗ್ತೀನಿ. ಸರ್, ಕಾವೇರಿ ಬಗ್ಗೆ ತಾವು ಹಲವು ವಿಚಾರಗಳನ್ನು ಮಾತನಾಡಿದ್ರಿ. ಇದರಲ್ಲಿರುವ ರಾಜಕೀಯ ಮತ್ತು ರಾಜಕೀಯದ ಇಚ್ಛಾಶಕ್ತಿ ಕೊರತೆ ಬಗ್ಗೆ ತಾವು ಮಾತನಾಡಿದ್ರಿ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಹನಿ ನೀರಿಗೆ ಇವತ್ತು ಹೊಡೆದಾಡಬೇಕಾದಂಥ ದುಸ್ಥಿತಿ ಬಂದು ಒದಗಿದೆ. ಯಾಕೆ ಅಂತ ಹೇಳ್ತೀರಿ ಸರ್ ತಾವು? ಈಗ ನೀ ಹೇಳಿದ ಕ್ವಶನ್ಗೆ ಉತ್ತರ ಹೇಳಬೇಕಾದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದರು.
ಅವರ ಕೈನಲ್ಲಿ ಆಲಮಟ್ಟಿಗೆ ಶಂಕುಸ್ಥಾಪನೆ ನಿಜಲಿಂಗಪ್ಪನವರು ಮಾಡಿಸಿದ್ರು. ಅದಾಗಿ ಎಷ್ಟು ದಿವಸ ಆಯಿತು? 50 ವರ್ಷ ಆಗೇ ಹೋಯ್ತು. ಇನ್ನೂ ಅದು ಗತಿ ಕಾಡಲಿಲ್ಲ. ಪಕ್ಕದ ತೆಲಂಗಾಣದಲ್ಲಿ ಅವನು ಚಂದ್ರಶೇಖರ್ ರಾವ್ 2 ವರ್ಷದಲ್ಲಿ 1 ಲಕ್ಷ ಕೋಟಿ ಖರ್ಚು ಮಾಡಿ ಕಾಳೇಶ್ವರಂ ಪ್ರಾಜೆಕ್ಟ್ ಮಾಡಿದ್ದಾನೆ. ಅದ್ರ ವಿಚಿತ್ರ ಏನ್ ಗೊತ್ತೇನೋ, ಗೋದಾವರಿ ನದಿ ಆ ಕಾಳೇಶ್ವರಂ ಅಷ್ಟೊತ್ತಿಗೆ ಒಣಗೋಗ್ಬಿಡ್ತದೆ. ಮೇಲಿಂದ ನೀರು ತಂದು ಅದನ್ನೆಲ್ಲ ಕೆಳಗಡೆಯಿಂದ ನೀರು ಎತ್ತಿ ಆ ಡ್ಯಾಮ್ಗೆ ಹಾಕಿ ಅಲ್ಲಿ ಮಧ್ಯಪ್ರದೇಶದಿಂದ ಬರೋ ನೀರನ್ನ ಕಾಳೇಶ್ವರದ ಕೆಳಗಡೆ ಇರೋದನ್ನ ಎತ್ತಿ ಆ ಕಾಳೇಶ್ವರಂಗೆ ಹಾಕಿ ಅದನ್ನು ತೆಲಂಗಾಣಕ್ಕೆ ಕೊಡ್ತಾ ಇದ್ದಾನೆ. ದೊಡ್ಡ ಪ್ರಾಜೆಕ್ಟ್ ಇದು. ಅದನ್ನು 2 ವರ್ಷದಲ್ಲಿ ಮಾಡಿಬಿಟ್ಟ. ನಾವು 50 ವರ್ಷದಲ್ಲಿ ಆಲಮಟ್ಟಿ ಡ್ಯಾಮನ್ನು ಕಂಪ್ಲೀಟ್ ಮಾಡೋಕ್ಕೆ, ಕಾಲುವೆಗಳನ್ನು ಮಾಡೋದಕ್ಕೆ, ಉತ್ತರ ಕರ್ನಾಟಕದ ಹಲವು ಬರಪೀಡಿತ ಜಿಲ್ಲೆಗಳಿಗೆ ನೀರು ಕೊಡೋದಕ್ಕೆ ನಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಇದರ ಅರ್ಥ ಒಂದೇ ಒಂದು, ನಮಗೆ ನೀರಿನ ಬಗ್ಗೆ ಯಾವುದೇ ವಿಧವಾದ ಬದ್ಧತೆ, ಕಾಳಜಿ ಅಥವಾ ಬೇರೆ ವಿಧವಾದ ಒಂದು ಇಂಟ್ರೆಸ್ಟ್ ಅಂತಂದರೆ ಸರ್ವೈವಲ್ ಇಂಟ್ರೆಸ್ಟ್, ಬದುಕಬೇಕು ಅನ್ನೋ ಆಸೆ ಇಲ್ಲ. ಕಾರಣ ಇದಕ್ಕೆ ಬೇಕಾದಷ್ಟಿದ್ದೇವೆ. ಒಂದು, ಕರ್ನಾಟಕದ ಭೌಗೋಳಿಕ ಕಾರಣಗಳು. ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ಅನ್ನೋ ಹೆಸರೇನೆ ಕರುನಾಡು, ಕಪ್ಪು ಭೂಮಿ ಪ್ರದೇಶ. 2 ಮಳೆ ಬಂದ್ರೆ ಒಳ್ಳೆ ಬೆಳೆ, 3 ಮಳೆ ಬಂದ್ರೆ ಬಂಪರ್ ಬೆಳೆ. ಹಾಗಾಗಿ ಅವರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ. ಸ್ವಲ್ಪ ನೀರು ಸಿಕ್ಕರೆ ಮುಗಿದೋಯ್ತು ಅಂತಾರೆ. ಆದರೆ ಬೆಳೀತಿರಪ್ಪ ಜನಸಂಖ್ಯೆಗೆ ಅನುಗುಣವಾಗಿ ನಾವು ನೀರಿನ ಮೂಲಗಳನ್ನು ರಕ್ಷಿಸಬೇಕು, ಕಾಪಾಡಬೇಕು, ಆಮೇಲೆ ಕನ್ಸರ್ವ್ ಮಾಡಬೇಕು. ಇದು ಯಾವುದನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿಲ್ಲ. ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮಲಪ್ರಭಾ, ಘಟಪ್ರಭಾ ಬೇಕಾದಷ್ಟು ಸಣ್ಣವೆಲ್ಲ ಮಾಡಿದ್ರು. ಮಹಾರಾಷ್ಟ್ರ ಮಾಡಲ್ ನೋಡಿಕೊಂಡು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆ ಬರದ ನಾಡಿನಲ್ಲಿ ನೀರನ್ನು ಸಂರಕ್ಷಿಸ್ತಾರೆ, ಜಲಮೂಲಗಳನ್ನು ರಕ್ಷಿಸ್ಕೊಂಡಿದ್ದಾರೆ, ಅದನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾರೆ. ಅವೆಲ್ಲ ನೋಡಿ ಅದನ್ನು ವೀರೇಂದ್ರ ಪಾಟೀಲ್ ಮೂಲಕ ಮಾಡಿಸೋಕೆ ಶುರು ಮಾಡಿಬಿಟ್ರು. ಮಾಡಿದ್ರು, ಬಹಳ ಮಟ್ಟಿಗೆ ಅವು ಸಕ್ಸಸ್ ಆದವು. ಆದರೆ ಕೆಲವು ಅರ್ಧಕ್ಕೆ ನಿಂತಿದ್ದಾರೆ, ಕೆಲವು ಮುಕ್ಕಾಲಿಗೆ ನಿಂತಿದ್ದಾವೆ, ಕೆಲವು ಕೆಲಸ ಮಾಡ್ತಾ ಇದ್ದಾವೆ. ಮಲಪ್ರಭಾ ಫಾರ್ ಎಕ್ಸಾಂಪಲ್, ಘಟಪ್ರಭಾ ಫಾರ್ ಎಕ್ಸಾಂಪಲ್. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ಆ ಪ್ರಯತ್ನಗಳು ಇನ್ನೂ ಹೆಚ್ಚಿಗೆ ನಿರೀಕ್ಷಿಸಿದ ಫಲ ಕೊಡೋಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವು ಕೆಲಸ ಕಂಪ್ಲೀಟ್ ಆಗಿಲ್ಲ. ಕರೆಕ್ಟ್. ಗೋದಾವರಿ 2.5% ಪ್ರದೇಶ ಗೋದಾವರಿ ಬೇಸಿನ್ಗೆ ಸೇರುತ್ತೆ. ಅದರಲ್ಲಿ ಕರಂಜ ಪರಂಜ ಅಥವಾ ಸಣ್ಣವಿದ್ದಾವೆ, ಅವನ್ನು ಏನು ಮಾಡಕ್ ನಮ್ಮ ಕೈಲಾಗಲಿಲ್ಲ. ಅದು ನೀರು ಹರಿದು ತೀರಾ ತೆಲಂಗಾಣಗೆ ಹೋಗ್ಬಿಡ್ತದೆ, ನಾವು ನೋಡ್ಕೊಂತ ಕೂತಿರ್ತೀವಿ. ಆದ್ರಿಂದ ನಮಗೆ ನೀರಿನ ಬಗ್ಗೆ ಬದ್ಧತೆ ಇಲ್ಲಿಲ್ಲ. ಇನ್ನು ಎರಡನೇದು, ಮಧ್ಯ ಕರ್ನಾಟಕಕ್ಕೆ ಬಂದಾಗ ಸ್ವಲ್ಪ ಮಟ್ಟಿನ ಕಾಳಜಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅಲ್ಲೇನಿದೆ, ಎಲ್ಲೋ ಬರ್ತದೆ, ವರದಾ ನದಿ ಬಂದು ಸ್ವಲ್ಪ ತುಂಬಿಕೊಳ್ತದೆ, ತುಂಗಭದ್ರಾ ನದಿಯಿಂದ ಒಂದೊಂದು ಬರ್ತದೆ. ಅದನ್ನ ಕೊಪ್ಪಳಕ್ಕಾಗಲಿ ಇನ್ನು ಮುಂದಕ್ಕಾಗಲಿ ನೀರು ಕುಡಿಯೋ ನೀರಿಗೆ ಅಷ್ಟೇ ಅಲ್ಲ, ಲೈಟ್ ಇರಿಗೇಷನ್ ಅಂತಂದರೆ ಲಘು ನೀರಾವರಿ ಪ್ರದೇಶಗಳಿಗೆ ಆಲಿಸುವಂಥ ಪ್ರಯತ್ನ ಯಾವ ನೀರಾವರಿ ಮಂತ್ರಿ ಮಾಡೋಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತಂದರೆ ಕರ್ನಾಟಕದ ಜನ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಸಂತೃಪ್ತ ಜೀವನದಲ್ಲಿ ಆ ಬಿಳಿಜೋಳ ನೋಡಿಬಿಟ್ರೆ, ಎಲ್ಲಿ ನೀರು ಹೆಚ್ಚಿಗೆ ಆಗಿಬಿಟ್ರೆ ಬಿಳಿಜೋಳ ಬೆಳೆಯೋಕ್ಕಾಗಲ್ಲ. M45 ಅಂತಾರೆ, ಮಾಲ್ಗಂಡೆ ಜೋಳ ಅಂತಾರೆ. ಅದು ಗೋಧಿನ ಯಾವ ಗೋಧಿನೂ ಮುಂದೆ ಬರೋದಿಲ್ಲ, ಅಂಥ ರೊಟ್ಟಿ ಮಾಡ್ಬೋದು ಅದರಲ್ಲಿ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಭಾಳ ಹುಷಾರಾಗಿ ಜೀವನ ನಡೆಸೋದನ್ನ ಕಳ್ತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ನೋಡಿದ್ರೆ ಇಲ್ಲಿ ನಮಗೆ ಒಂದು ವರ ಇತ್ತು. ಏನಂತಂದರೆ, ವಿಜಯನಗರ ಕಾಲದಿಂದ ಇದುವರೆಗೆ
ಬೇಕಾದಷ್ಟು ಕೆರೆಗಳು ಸಣ್ಣ ದೊಡ್ಡ ಪುಟ್ಟ ಕೆರೆಗಳನ್ನೆಲ್ಲ ಕಟ್ಟಿದ್ದಾರೆ. ಎಲ್ಲೆಲ್ಲಿ ನೀರು ಹರಿದೋಗ್ತದೋ ಒಂದು ಕುಂಟೆ, ಮೊದಲನೇದು ಕುಂಟೆ, ಆಮೇಲೆ ಸಣ್ಣ ಕೆರೆ, ಆಮೇಲೆ ದೊಡ್ಡ ಕೆರೆ, ಆಮೇಲೆ ಒಂದು ಜಲಾಶಯ. ಬಾಗೇಪಲ್ಲಿ ತಾಲೂಕು ಅಂತ ಡ್ರೈ ಪ್ಲೇಸ್ಲಿಂದ ಹಿಡಿದು ಎಲ್ಲಿವರೆಗೆ ಮಂಡ್ಯದವರೆಗೂ ಎಲ್ಲ ಕಡೆಯಲ್ಲೂ ತಾಲೂಕಿಗೆ, ಊರಿಗೆ, ಪಂಚಾಯತಿಗೆ ಎಲ್ಲ ಕಡೆ ಕರಿಗಳು ಕಟ್ಕೊಂಡು ಇದ್ದ ನೀರನ್ನ ಸಂರಕ್ಷಿಸ್ಕೊಳ್ಸೋ ಕೆಲಸ ಮಾಡಿದ್ದಾರೆ. ಅದು ಬಹಳ ದೊಡ್ಡ ಸತ್ಯವಾದ ಕೆಲಸ. ಎಲ್ಲ ದಿವಾನರುಗಳು ಕೆಲಸ ಮಾಡಿಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಬಂದಿರೋ ಏನಪ್ಪ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗಿ ಕೆರೆಗಳ ಹೂಳನ್ನು ತೆಗೆಯೋದಕ್ಕೆ ನಮಗೆ ಕೆರೆ ಕಟ್ಟಿದ್ರೆ ಇಂಜಿನಿಯರ್ಗೆ 40% ಬರ್ತದೆ. ಹೂಳು ತೆಗೆದ್ರೆ ಯಾವಾಗ ಕೊಡ್ತಾನೆ? ಆ ನರೇಗಾದಲ್ಲಿ ಹೂಳು ತೆಗಿತಾರೆ, ಮನೆಗೆ ಹೋಗ್ತಾರೆ ಕೂಲಿ ಜನ. ಅದರಿಂದ ಅದು ಮಾಡೋಕ್ಕಾಗಲ್ಲ. ಇಲ್ಲದೆ ಇದ್ರೆ ಶೇಕಡ ಕನಿಷ್ಠ ಪಕ್ಷ 30% ಹೂಳು ಎಲ್ಲಾ ಕೆರೆಗಳೆಲ್ಲ ತುಂಬಿದಾವೆ. ಅದನ್ನ ತೆಗೆದಿದ್ರೆ ಏನಾಗ್ತಿತ್ತು ನಿಮಗೆ ಹೇಳ್ತೀನಿ. ಶರ್ಮ ಒಂದೇ ಒಂದು ಹೋದ ವರ್ಷ ಅಲ್ಲ, ಅದ್ರ ಆಚೆ ವರ್ಷ ಕಂಡು ಕೇಳಿರದಂತ ಮಳೆ ಬಂದ್ಬಿಡ್ತು. ಮಳೆ ಬಂದು ಭೂಮಿ ಕರ್ನಾಟಕ ಮುಳುಗೋಗೋ ಅಷ್ಟು ಮಳೆ ಬಂದು ಎಲ್ಲಾ ಬಾವಿಗಳಲ್ಲೂ ನೀರಿದೆ. ಇವತ್ತು ಬೆಳಿಗ್ಗೆ ನಾನು ಒಬ್ರಿಗೆ ಫೋನ್ ಮಾಡಿದೆ, ಏನಪ್ಪ ಬಾವಿನಲ್ಲಿ ನೀರಿದೆಯಾ ಅಂತ. ಬೆಳಗ್ಗೆ ನಿಮ್ಮ ಸ್ಟುಡಿಯೋಕ್ಕೆ ಬರೋಕ್ಕಿಂತ ಮುಂಚೆ ಅವಾಗ ಏನು ಹೇಳಿದ್ರು ಗೊತ್ತೇನು? ನೀರಿದೆ ಸರ್, ಚೆನ್ನಾಗಿದೆ, 2 ವರ್ಷ ಮಳೆ ಬಂದಿತ್ತಲ್ಲ ಅದರಿಂದ ನೀರು ಬರ್ತಾನೆ ಇದೆ ಅಂತದ. ನನಗೆ ಸಂತೋಷ ಆಯಿತು. ಆಮೇಲೆ ನನ್ನ ಮೊಮ್ಮಗ ನಿನ್ನೆ ಎಲ್ಲ ಮನೆ ರಾತ್ರಿ ಬೋರ್ ಹಾಕ್ಸಿದ. 7 ಗಂಟೆ 25 ನಿಮಿಷಕ್ಕೆ ಬೋರ್ ಹಾಕಿದ್ದ. 9 ಗಂಟೆಗೆ 4 ಇಂಚ್ ನೀರು ಬಂದವೆ. ಈ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು, ಕನ್ಸರ್ವೇಷನ್ ಇರಬೇಕು. ಆದ್ರಿಂದ ನಾವು ದಕ್ಷಿಣ ಕರ್ನಾಟಕದ ಸಮಸ್ಯೆಗಳು ಕೆರೆಗಳ ಹೂಳೆತ್ತೋದು, ನೀರನ್ನು ಕನ್ಸರ್ವ್ ಮಾಡೋದು. ಉತ್ತರ ಕರ್ನಾಟಕದ ಸಮಸ್ಯೆಗಳು ಆ ಇರ್ತಕ್ಕಂಥ ಯಾವ ತೀರ್ ಪೂರ್ಣಗೊಂಡಿಲ್ಲ ಅವನ್ನ ಪೂರ್ತಿಯಾಗಿ ಮಾಡಿದ ಮೇಲೆ ನಾವು ಕೆಲಸ ನಮಗೆ ನಿಲಕಂಟಕ ಅನ್ನೋದೇನು ಬೇಕಾಗಿಲ್ಲ. ಇದು ಅಲ್ಲದೆ ಕರ್ನಾಟಕಕ್ಕೆ ಒಂದು ವಿಶಿಷ್ಟವಾದ ಅವಕಾಶ ಇದೆ, ಅತ್ಯಂತ ವಿಶಿಷ್ಟವಾದ ಅವಕಾಶ. ಅದು ಏನಂದ್ರೆ 2200ರಿಂದ 2500 TMC ನೀರು ಮಳೆ ಬಿದ್ದ 1 ಗಂಟೆ 1.5 ಗಂಟೆ ಒಳಗಡೆ ಮತ್ತೆ ಸಮುದ್ರಕ್ಕೆ ವಾಪಸ್ ಹೋಗ್ಬಿಡ್ತದೆ. ಅದನ್ನ ಎಷ್ಟೋ ಒಂದು ಭಾಗ, ಒಂದು 100-150 ಈ ಕಡೆ ತಗೊಳ್ಳೋದಕ್ಕೆ ನಮಗೆ ಕಷ್ಟವಾಗೋದೇ ಇಲ್ಲ. ಯಾವುದು ಲಿಂಗನ ಮಕ್ಕಿ ಇದೆ, ಲಿಂಗನ ಮಕ್ಕಿನಲ್ಲಿ ನೀರನ್ನು ಕಳಿಸಿ ಕರೆಂಟ್ ಉತ್ಪತ್ತಿ ಮಾಡ್ತೀವಿ. ಕರೆಂಟ್ ಉತ್ಪತ್ತಿ ಮಾಡೋದಕ್ಕೆ ನೀರನ್ನು ಸಮುದ್ರಕ್ಕೆ ವಾಪಸ್ ಕಳ್ಸದ ಬೇಕಾದಷ್ಟು ದಾರಿಗಳು ಹುಟ್ಟಿದಾವೆ ಕರೆಂಟ್ ಹಾಕೋದಕ್ಕೆ. ಶಿವಕುಮಾರು ನೀರಿಲ್ಲದ ಪಾವಗಡದಲ್ಲಿ ಒಂದು 25,000 ಎಕರೆನಲ್ಲಿ ಸೋಲಾರ್ ಪವರ್ ಜನರೇಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಮಾಡ್ಬೋದು. ಆ ನೀರನ್ನು ಉಪಯೋಗಿಸಿದ್ರೆ ಬೆಂಗಳೂರು ಕಾವೇರಿ ಕಡೆ ನೋಡಬೇಕಾಗೇ ಇಲ್ಲ, ನೋಡಬೇಕಾದ ಅವಶ್ಯಕತೆನೇ ಇಲ್ಲ. 30 TMC ನೀರು ತಗೊಂಡ್ರೆ 130ರಲ್ಲಿ ಏನು ಕಷ್ಟ ಆಗಲ್ಲ. ಇದು ಇದೆ. ಅದರ ಜೊತೆಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಸ್ವಲ್ಪ ಚೂರು ಟ್ಯಾಪ್ ಮಾಡಿ ಏನು ಹೋಲ್ ಡ್ಯಾಮ್ ಅಂಡ್ ಹೋಲ್ ಅಂತ ಒಂದು ಕಟ್ಟೆ ಕಟ್ಟೋದು, ಒಂದು ಸಣ್ಣ ಹೋಲ್ ತಗೊಂಡು ಈ ಕಡೆಗೆ ಬಿಟ್ಕೊಂಡ್ರೆ ಬೇಕಾದಷ್ಟು ನೀರಾಗ್ತದೆ. ಇದು ಕರ್ನಾಟಕಕ್ಕಿರ್ತಕ್ಕಂಥ ವಿಶಿಷ್ಟವಾದ ಒಂದು ಅನುಕೂಲ. ಇಡೀ ಕರ್ನಾಟಕದ ಜಲಕಂಟಕದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕಾವೇರಿಗೆ ಮಾತ್ರ ನಾವು ಸೀಮಿತಗೊಳಿಸ್ತಾ ಇಲ್ಲ ಇವತ್ತಿನ ಡಿಬೇಟ್ನ. ಕಾವೇರಿ ಕೊಳ್ಳ ಮತ್ತು KRSನ ದುರ್ಗತಿಯನ್ನು ನಾವೀಗಾಗಲೇ ನಿಮ್ಮ ಮುಂದೆ ಸತತವಾಗಿ 24 ಗಂಟೆಗಳ ಕಾಲ ಬಿತ್ತರಿಸುವಂಥ ಕೆಲಸ ಮಾಡಿದ್ದೇವೆ. ಶಶಿಧರ್ ಮೇಟಿ ಬಳ್ಳಾರಿಯ ಪ್ರತಿನಿಧಿ ನಮ್ಮ ಜೊತೆಗಿದ್ದಾರೆ. ಶಶಿಧರ್, ನಮ್ಮೂರು ಬಳ್ಳಾರಿ, ನಮ್ಮ ಬಳ್ಳಾರಿಯ ಸದ್ಯದ ಪರಿಸ್ಥಿತಿ, ನೀರಿನ ಬವಣೆ ಬಹಳ ದೊಡ್ಡ ಮಟ್ಟದಲ್ಲಿದೆಯಾ ಅಥವಾ ಮ್ಯಾನೇಜಬಲ್ಲ, ಹೇಗಿದೆ? ಈ ತುಂಗಭದ್ರಾ ಜಲಾಶಯದೇ ನಮಗೆ ಮೂಲ ಆಧಾರ. ಯಾಕಂದ್ರೆ ಜಲಾಶಯದಿಂದ ಹರಿದು ಬರುವಂತಹ ಕಾಲುವೆಗಳು LLC ಆಗಿರ್ಬೋದು, HLC ಕಾಲುವೆಗಳಾಗಿರ್ಬೋದು, ಅದ್ರ ಮೂಲಕ ನೀರನ್ನ ತುಂಬುವಂತ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನದಿಗೆ
ತುಂಗಭದ್ರಾ ನದಿಗೆ ನೀರು ಬಿಡುವಂತ ವಿಚಾರದಲ್ಲೂ ಕೂಡ ಆ ಮೂಲಕನೂ ಕೂಡ ನೀರಿನ ಬವಣೆಯನ್ನ ನೀಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ಸುಮಾರು ನಮ್ಮಲ್ಲಿ 67 ಕೆರೆಗಳಿದಾವೆ. 67 ಕೆರೆಗಳಲ್ಲಿ 3-4 ಕೆರೆಗಳು ಬಿಟ್ರೆ, ಅಂದ್ರೆ ಬಳ್ಳಾರಿ ನಗರಕ್ಕೆ ನೀರು ಪೂರೈಕೆ ಮಾಡುವಂತಹ ಮೋಕ ಕೆರೆಗಳನ್ನ ಬಿಟ್ರೆ, ಮತ್ತು ಬಳ್ಳಾರಿ ಅಲ್ಲಿಪುರ ಕೆರೆ ಸುಮಾರು 12,000ಕ್ಕೂ ಹೆಚ್ಚು ML ನೀರು ಸಾಮರ್ಥ್ಯದಲ್ಲಿ ಕೇವಲ 6,006 ML ನೀರು ಮಾತ್ರ ನಮಗೆ ಇದಿರೋದು. ಈ ನೀರಿನ ಬಳಕೆ ಕೂಡ ನಮಗೆ ಸಾಕಷ್ಟು ಕಡಿಮೆ ದಿನಗಳಿಗೆ ಅದನ್ನ ನಾವು ಬಳಕೆ ಮಾಡಬೇಕಾಗುತ್ತೆ. ಅಂದ್ರೆ 60 ದಿನಕ್ಕೆ ಆಗುವಷ್ಟು ಮಾತ್ರ ನಮಗೆ ನೀರಿದೆ. ಆದ್ರೆ ಮೋಕ ಕೆರೆಯಲ್ಲಿ ಮಾತ್ರ 102 ದಿನಕ್ಕೆ ಆಗುವಂತ ಕೆರೆ ಇದೆ. ಆದ್ರೆ ನಮ್ಮ ಪರ್ಯಾಯವಾಗಿ ಕಲ್ಯಾಣ ಕರ್ನಾಟಕವನ್ನು ನೋಡಿದಂತ ಸಂದರ್ಭದಲ್ಲಿ 7 ಜಿಲ್ಲೆಗಳ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಸುಮಾರು 440ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಹಾಹಾಕಾರ ಇರೋದನ್ನ ನಾವು ಕಾಣ್ತೇವೆ. ಬಳ್ಳಾರಿಯಲ್ಲಿ ಸುಮಾರು 18ಕ್ಕೂ ಹೆಚ್ಚು ಗ್ರಾಮಗಳಿತ್ತಂದ್ರೆ ಅಲ್ಲಿ ಬೋರ್ವೆಲ್ ಮೂಲಕ ನೀರು ಕೊಡುವಂತ ವಿಚಾರ ಇದೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 22 ಗ್ರಾಮಗಳಲ್ಲಿ ಕೂಡ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಹೊಸಪೇಟೆ ಜಿಲ್ಲೆ ಏನ್ ನೂತನವಾಗಿ ರಚನೆಯಾಗಿರುವಂತಹ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 45 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯನ್ನ ತೆಗೆದೋಗಿರುವುದನ್ನ ನಾವು ಕಾಣ್ತೇವೆ. ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ 60-70 ಗ್ರಾಮಗಳು ಈಗ ಆಲ್ರೆಡಿ ನೀರಿನ ಸಮಸ್ಯೆಯನ್ನ ಹೊಂದಿರುವಂತಹ ಗ್ರಾಮಗಳಂತ ಗುರುತಿಸಿದ್ದಾರೆ. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 250 ಗ್ರಾಮಗಳು ನೀರಿನ ಬವಣೆಯನ್ನ ಸೃಷ್ಟಿಯಾಗಿರೋದನ್ನ ನಾವು ನೋಡ್ತೇವೆ. ಅದೇ ರೀತಿ ಕೊಪ್ಪಳದಲ್ಲಿ ಸುಮಾರು 35 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯನ್ನು ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪರ್ಯಾಯವಾಗಿ ಖಾಸಗಿ ಬೋರ್ವೆಲ್ ಗಳ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಕೊಳವೆ ಬಾವಿಗಳನ್ನ ರೀಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನೊಂದು ದುರಂತ ಏನು ಅಂತಂದ್ರೆ ಈಗ ಆಲ್ರೆಡಿ ಕೊಳವೆ ಬಾವಿಯಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಈಗ 4 ಇಂಚು ಬರುವಂತಹ ನೀರು 2 ಇಂಚಿಗೆ ಇಳಿಕೆ ಆಗಿದೆ. ಕಾರಣ ಏನಂತಂದ್ರೆ ಇಲ್ಲಿ ನೀರಿನ ಬೋಣೆ, ಆಮೇಲೆ ಇದು ಪರ್ಯಾಯವಾಗಿ ನಾವು ಆಲೋಚನೆ ಮಾಡೋದು ಆಯ್ತು ಅಂದ್ರೆ ನದಿಗಳಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಮರಳು ಗಣಿಗಾರಿಕೆ ನಡೆಯೋದ್ರಿಂದ ಸಹಜವಾಗಿ ಅಂತರ್ಜಲ ಮಟ್ಟ ಕುಸಿತದೆ ಎಂಬುವಂತ ಕೂಗು. ಆಕ್ಚುಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಯಾವುದೇ ನದಿ ಹರಿದಂತ ಸಂದರ್ಭದಲ್ಲಿ ಆ ನದಿಯ ಬುಡದಲ್ಲಿರುವಂತಹ ಗ್ರಾಮಗಳು ಎಂತಹ ಬರಗಾಲ ಬಂದ್ರೂ ಕೂಡ ಸೇಫ್ ಆಗಿರ್ತವೆ, ಯಾಕಂದ್ರೆ ಅಂತರ್ಜಲ ಮಟ್ಟ ಇರುತ್ತೆ ಮತ್ತು ಅಲ್ಲಲ್ಲಿ ತಗ್ಗು ಪ್ರದೇಶಗಳು ನೀರಿರ್ತದೆ. ಆದ್ರೆ ಈ ಬಾರಿ ಅತ್ಯಂತ ಘೋರ ಪರಿಸ್ಥಿತಿಯಲ್ಲಿ ಎಲ್ಲಿ ನಾವು ಮೊನ್ನೆ ಬಾಗೇವಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನದಿಯಲ್ಲಿ ಪೈಪ್ ಹಾಕಿ ನೀರನ್ನು ಎಳೆಯುವಂತಹ ಪರಿಸ್ಥಿತಿಯನ್ನ ತೆಗೆದವರಿಗೆ ಅಲ್ಲಿನ ಗ್ರಾಮಸ್ಥರೇ ಆ ನೀರನ್ನ ಪಂಪ್ ಮಾಡಿ, ಅಂದ್ರೆ ಪೈಪ್ ಇಳಿಸಿ ಪಂಪ್ ಮಾಡಿ ನೀರನ್ನ ಬಳಕೆ ಮಾಡುವಂತ ವಿಚಾರ. ಅಂದ್ರೆ ನಿಟ್ಟೂರು ಗ್ರಾಮ ಒಂದು ಹೇಳಿದ್ರು. ನಿಟ್ಟೂರು ಗ್ರಾಮದಲ್ಲಿ ಒಂದು ಸುಮಾರು 300 ಬೋರ್ವೆಲ್ ಅಲ್ಲಿ 150 ಬೋರ್ವೆಲ್ ಕೂಡ ರೀಚಾರ್ಜ್ ಕಡಿಮೆ ಆಗಿದೆ ಅನ್ನುವಂತ ವಿಚಾರವನ್ನ ನಾವು ನೋಡ್ತೇವೆ. ಸುಮಾರು 836 ಒಟ್ಟಾರೆ ಕೆರೆಗಳು ಬರ್ತವೆ, ಅಂದ್ರೆ ಹೆಚ್ಚಿಗೆ ಇಷ್ಟು ಸಮಸ್ಯೆ ಇದೆ. ಅದರಲ್ಲಿ ಬಹುತೇಕ ಕೆರೆಗಳು ಖಾಲಿ ಇದಾವೆ. ಚಂದನ್ ಸರ್, ಹುಡೇದ್, ಬೆಳಗಾವಿಯ ಸದ್ಯದ ಪರಿಸ್ಥಿತಿ ಏನು? ಎಸ್ ಚಂದನ್, ಏನು ಅಂತಂದ್ರೆ ಮುಂದಿನ ಏನು ಚುನಾವಣೆಗಳು ಬರುತ್ತೆ ಆ ಚುನಾವಣೆಗಳಲ್ಲಿ ಬಹುಶಃ ರಾಜಕೀಯ ಪಕ್ಷಗಳು ನೀರಿನ ಗ್ಯಾರಂಟಿಯನ್ನು ಕೊಡಬೇಕಾಗುತ್ತೆ, ಅಥವಾ ಅಂತಹ ಒಂದು ಕಾಲ ಬಂದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ್ರೆ ಈ ಹಿಂದಿನ ಸರ್ಕಾರ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 5,701 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿತ್ತು. ಅಂದ್ರೆ 13 ಏತ ನೀರಾವರಿ ಯೋಜನೆಗಳಿಗೆ ಹಿಂದಿನ ಸರ್ಕಾರ ಹಣವನ್ನ ಮೀಸಲಿಟ್ಟಿತ್ತು ಮತ್ತು ಅಂದ್ರೆ ಘೋಷಣೆಯನ್ನ ಮಾಡಿತ್ತು. ಆದ್ರೆ ಅದರಲ್ಲಿ ಎಷ್ಟು ಏತ ನೀರಾವರಿ ಯೋಜನೆಗಳು ಅನುಷ್ಠಾನ ಆದವು ಅಂತಂದ್ರೆ ಕೇವಲ ಒಂದೇ ಒಂದು, ಅದು ಅಥಣಿ ತಾಲೂಕಿನ ಅಮ್ಮಾಜೇಶ್ವರಿ ಏತ ನೀರಾವರಿ. ಈ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬರುವಂಥ ಬೇರೆ ಬೇರೆ ಜಿಲ್ಲೆಗಳಿಗೆ ಹಿಂದಿನ ಸರ್ಕಾರ ಇಷ್ಟು ಹಣವನ್ನು ಇಟ್ಟಿತ್ತು. ಆದರೆ ಒಂದೇ ಒಂದು ಏತ ನೀರಾವರಿ ಯೋಜನೆ ಈಗ ಅದು ಅಂದರೆ ಫೈನಾನ್ಷಿಯಲ್ ಅಪ್ರೂವಲ್ ತಗೊಂಡು ಅದಕ್ಕೆ ಕೆಲಸ ಇನ್ನೇನು ಪ್ರಾರಂಭ ಆಗಬೇಕು. ಇನ್ನು ಹಿಂದಿನ ಏತ ನೀರಾವರಿ ಯೋಜನೆಗಳನ್ನು ನೋಡೋದಾದ್ರೆ, ಅಂದ್ರೆ ಯಾಕೆ ನಾನು ಏತ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಇವತ್ತು ಪ್ರೆಸೆಂಟ್ ಬೆಳಗಾವಿ ಜಿಲ್ಲೆಯಲ್ಲಿ 9 ತಾಲೂಕುಗಳಲ್ಲಿ ತೀವ್ರ ಬರ ಇದೆ. ಅದರಲ್ಲಿ 55 ಗ್ರಾಮಗಳಿಗೆ ಕುಡಿಯೋ ನೀರನ್ನ ಅಂದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತಿದ್ದಾರೆ. ಒಂದು ದಿನಕ್ಕೆ 233 ಟ್ಯಾಂಕರ್ಗಳನ್ನ ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಕೃಷ್ಣಾನಂತ ದೊಡ್ಡ ನದಿ ಇದೆ, ಮಲಪ್ರಭಾ ನದಿ ಇದೆ, ಘಟಪ್ರಭಾ ನದಿ ಇದೆ, ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡ್ಯ, ಇಷ್ಟೆಲ್ಲಾ ನದಿಗಳು ಹರಿದಿದ್ರೂ ಕೂಡ ಟ್ಯಾಂಕರ್ ನೀರಿಗೆ ಮೊರೆ ಹೋಗುವಂತಹ ಕೆಲಸ ಇನ್ನೂ ತಪ್ಪಿಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನೀರಿನ ಗ್ಯಾರಂಟಿಯನ್ನ ಕೊಟ್ಟು ಎಲೆಕ್ಷನ್ಗೆ ಬರುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ ಹೀಗೆ ನಮಗೆ ಅನಿಸ್ತಾ ಇದೆ. ಸೊ ಯಾಕೆಂತಂದ್ರೆ ಅಂತಹ ಪರಿಸ್ಥಿತಿ ಮತ್ತು ಅಂತಹ ಕ್ಲಿಷ್ಟಕರ ವಾತಾವರಣ ಕುಡಿಯೋ ನೀರಿನ ವಿಚಾರವಾಗಿ ಇದು ಯಾವುದೋ ಅಂದ್ರೆ ಈಗ ಹೊಲಗಳ ಗದ್ದೆಗಳಿಗೆ ಬಳಸ್ಕೊಳ್ಳೋ ವಿಚಾರ ಅಲ್ಲ, ಇದು ಕುಡಿಯೋ ನೀರಿಗೆ ಈ ರೀತಿಯ ಸಮಸ್ಯೆ ಆದ್ರೆ ಮುಂದೆ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನೆನೆಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಚಂದನ್, ರೈಟ್, ದಿಸ್ ಇಸ್ ಅಬ್ಸಲ್ಯೂಟ್ಲಿ ವೆರಿ ಸೀರಿಯಸ್. ಹುಬ್ಬಳ್ಳಿಯಿಂದ ಪರಶುರಾಮ್ ತಹಸೀಲ್ದಾರ್, ಹುಬ್ಬಳ್ಳಿಯ ಪರಿಸ್ಥಿತಿ ಏನು? ನದಿಗಳ ಸಂರಕ್ಷಣೆ, ಮಹದಾಯಿ ಹೋರಾಟ,
ಪರಶುರಾಮ್, ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸವಾಲುಗಳನ್ನು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳು ಮತ್ತು ನಮ್ಮ ಉತ್ತರ ಕರ್ನಾಟಕದ ಹಲವು ಜಾಗಗಳು ಇವತ್ತು ಅನುಭವಿಸ್ತಾ ಇದ್ದಾವೆ. ಗೋ ಹೆಡ್ ಆನ್ ದಿಸ್. ಚಂದನ್, ತಾವು ಆರಂಭದಲ್ಲಿ ಹೇಳ್ತಾ ಇದ್ರಿ ಏನಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಯುವಕರು ಕೆಲಸವನ್ನ ಅರಿಸಿ ಮಹಾನಗರಗಳತ್ತ ತೆರಳುತ್ತಾರೆ. ಅದರಲ್ಲೂ ವಿಶೇಷವಾಗಿ ಮುಂಬೈ, ಪುಣಾ, ಬೆಂಗಳೂರು, ಗೋವಾ ಭಾಗಕ್ಕೆ ಈ ಭಾಗದ ಜನ ಕೆಲ್ಸಕ್ಕಂತ ತೆರಳುತ್ತಾರೆ. ಮುಖ್ಯವಾಗಿ ಬೇಕಾಗಿರೋದು ಇವರಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಕೈಗಾರಿಕೆಗಳ ಸ್ಥಾಪನೆ ಆಗ್ಬೇಕಾಗ್ತದೆ. ಕೈಗಾರಿಕೆಗಳ ಸ್ಥಾಪನೆ ಆಗ್ಬೇಕಂದ್ರೆ ಬಹುಮುಖ್ಯವಾಗಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು. ಆ ಮೂಲಭೂತ ಸೌಲಭ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ನೀರು. ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಇಂಡಸ್ಟ್ರಿಗಳಿಗೆ ನೀರ್ ಹೇಗ್ ಕೊಡೋದು? ಇಂಡಸ್ಟ್ರಿಗಳಿಗೆ ನೀರಿಲ್ಲ ಅಂದ್ರೆ ಇಂಡಸ್ಟ್ರಿಗಳು ಬರಲ್ಲ, ಉದ್ಯೋಗ ಸೃಷ್ಟಿ ಆಗಲ್ಲ, ಜನ ವಲಸೆ ಹೋಗೋದು ತಪ್ಪಲ್ಲ. ಈ ಪರಿಸ್ಥಿತಿ ಈ ಭಾಗದ್ದು. ಹೀಗಾಗಿ ಓವರ್ ಆಲ್ ಒಂದು ಆರ್ಥಿಕ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಹುಬ್ಬಳ್ಳಿ, ಧಾರವಾಡದಂತಹ ಅವಳಿ ನಗರಗಳು ಬಹಳಷ್ಟು ತೀವ್ರವಾಗಿ ಬೆಳೀತಾ ಇದಾವೆ. ಆದ್ರೆ ಅದಕ್ಕೆ ತಕ್ಕಂತಹ ಸೌಲಭ್ಯಗಳು, ಮೂಲಭೂತ ಸೌಲಭ್ಯ, ಅದರಲ್ಲೂ ವಿಶೇಷವಾಗಿ ಕುಡಿಯುವ ನೀರು ಅಭಾವ ಸೃಷ್ಟಿ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಜಾರಿಗಾಗಿ ರೈತರು ಕಳೆದ 3 ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದ್ರು ಕೂಡ ಕುಡಿಯುವ ನೀರನ್ನ ಅವರಿಗೆ ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹುಬ್ಬಳ್ಳಿ, ಧಾರವಾಡದಂತಹ ಅವಳಿ ನಗರಕ್ಕೆ ಸುಮಾರು 240 MLD ನೀರು ಪ್ರತಿನಿತ್ಯ ಬೇಕಾಗ್ತದೆ. ಆದ್ರೆ ಇವತ್ತೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಜಾರಿ ಮಾಡಿದೆ. ಅದೇನಂತಂದ್ರೆ ಕುಡಿಯುವ ನೀರನ್ನ ಹಿತಮಿತವಾಗಿ ಬಳಸಿ, ವಾಹನ ತೊಳೆಯಲು ನೀರು ಬಳಕೆ ಮಾಡಬೇಡಿ, ಕುಡಿಯುವ ನೀರನ್ನ ಎಲ್ಲೂ ವೇಸ್ಟ್ ಮಾಡಬೇಡಿ ಅಂತ. ಇಂತಹ ದೊಡ್ಡ ಮಹಾನಗರದಲ್ಲಿ 8 ರಿಂದ 10 ದಿನಕ್ಕೆ ಒಮ್ಮೆ ನೀರು ಬರುವಂತಹ ಕೆಲಸ ಆಗ್ತಾ ಇದೆ. ಬರುವಂತಹ ನೀರು ಏನು 5 ದಿನಕ್ಕೆ ಪೂರೈಕೆ ಮಾಡ್ತೇವೆ ಅನ್ನುವಂತ ಭರವಸೆ ಇತ್ತು, ಅದು ಕೂಡ ಭರವಸೆಯಾಗಿ ಉಳಿದಿದೆ. ಕುಡಿಲಿಕ್ಕೆ ಕೂಡ ನೀರು ಬರ್ತಾ ಇಲ್ಲ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನಷ್ಟು ಭೀಕರವಾದಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಕುಂದಗೋಳ ಮತ್ತು ನವಲಗುಂದ ಭಾಗದಲ್ಲಿ ಕೆರೆಗಳನ್ನ ಜನ ಅವಲಂಬಿಸಿದ್ದಾರೆ. ಕೆರೆಯಿಂದ ನೀರನ್ನ ತಂದು ಜನ ಪ್ರತಿನಿತ್ಯ ಬಳಕೆ ಮಾಡಬೇಕು. ಅಲ್ಲಿ ಕೆರೆಗಳು ಬತ್ತಿ ಹೋಗಿದಾವೆ. ಹೀಗಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸುವಂತಹ ಕೆಲಸ ಆಗ್ತಾ ಇದೆ. ಇದೇ ಸ್ಥಿತಿ ಗದಗ ಮತ್ತು ಹಾವೇರಿ ಭಾಗದಲ್ಲಿಯೂ ಇದೆ. ಗದಗ್ನಂತಹ ಮಹಾನಗರದಲ್ಲಿಯೇ 10, 12, 14 ದಿನಗಳೊಮ್ಮೆ ನೀರು ಪೂರೈಸುವಂತಹ ಪರಿಸ್ಥಿತಿ ಈಗ ನಮ್ಮ ಎದುರಿಗಿದೆ. ಇದೆಲ್ಲ ಗಮನಿಸಿದಾಗ ಈ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾನು ಧಾರವಾಡ ಜಿಲ್ಲೆಗೆ ಮಾತಾಡೋದಾದ್ರೆ, ಬಾರೆಮಲೆನಾಡು ಅಂತ ಕರೆಯಲ್ಪಡುವಂತಹ ಕಲಘಟಗಿ ತಾಲೂಕೇನಿದೆ, ಅಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕೆರೆಗಳಿದಾವೆ ಅಂತ ಹೇಳ್ತಾ ಇದ್ರು. ಈಗ ಅಲ್ಲಿ ಹುಡುಕಿದ್ರು ಕೂಡ ಬೆರಳೆಣಿಕೆ ಹೆಚ್ಚು ಕೆರೆಗಳಿಲ್ಲ. ನಾವು ನೀರಿನ ನಿರ್ವಹಣೆ ಮತ್ತು ಅದನ್ನ ಹೆಂಗೆ ಸಂಗ್ರಹಿಸಿಡಬೇಕು ಅನ್ನುವುದರಲ್ಲಿ ವಿಫಲವಾಗಿದ್ದೀವಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕೆರೆಗಳನ್ನ ಹೂಳೆತ್ತುವುದು, ಕೆರೆಗಳನ್ನ ಸಂರಕ್ಷಣೆ ಮಾಡುವುದು, ಅದನ್ನ ಅತಿಕ್ರಮಣ ಮಾಡುವಂತವರಿಂದ ಅವುಗಳನ್ನ ರಕ್ಷಿಸಿ, ಕೆರೆಗಳ ಮರು ಪೂರಣ ಮಾಡಿ ಅವುಗಳಿಗೆ ನೀರನ್ನ ತುಂಬಿಸಿ, ಆ ನೀರನ್ನ ದನಕರುಗಳಿಗೆ ಬಳಸ್ಕೊಳ್ಬಹುದಾಗಿತ್ತು, ಕೃಷಿಗೂ ಬಳಸ್ಕೊಳ್ಬಹುದಾಗಿತ್ತು ಮತ್ತು ಕುಡಿಯುವ ನೀರಿಗೂ ಬಳಸ್ಕೊಳ್ಬೇಕಾಗಿತ್ತು. ಆ ಕೆಲಸ ಆಗಿಲ್ಲ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿನ ಅಭಾವ, ಕುಡಿಯುವ ನೀರಿನ ತೀವ್ರ ಹಾಹಾಕಾರ ಕಂಡು ಬರ್ತಾ ಇದೆ. ಚಂದನ್, ಮಂಜು ಕಿರಣ್ ಅವರೇ, ರೈತರ ಪಡಿಪಾಟ್ಲು ಈ ಹಂತದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಇದೆ ಅಂತ ನಾವು ಗಮನಿಸಿದ ಹಾಗೆ ಸಂಪೂರ್ಣವಾಗಿ ಕೆರೆಗಳು ಬತ್ತು ಹೋಗಿದ್ದಾವೆ. ಒಂದು 3 ಇಂಚು ಬರಬೇಕಾದಂಥ ನೀರಿನ ಜಾಗದಲ್ಲಿ ಅರ್ಧ ಇಂಚು ಕೂಡ ನೀರು ಬರ್ತಾ ಇಲ್ಲ. 1 ಎಕರೆ ಸುಮಾರು ಕೆಲವು ನಿಮಿಷಗಳಲ್ಲಿ ತುಂಬ್ತಾ ಇದ್ದಂಥ ಜಾಗದಲ್ಲಿ ಹಲವು ಗಂಟೆಗಳು ಬಿಟ್ಟರೂ ಕೂಡ ಇವತ್ತು ನೀರು ತುಂಬ್ತಾ ಇಲ್ಲ. ಮಳೆ ಇಲ್ಲ, ಕುಡಿಯೋಕ್ಕೆ ಕೂಡ ಸಮಸ್ಯೆ, ಜಾನುವಾರುಗಳಿಗೆ ತೊಂದರೆ, ರೈತರಿಗಾಗ್ತಾ ಇರೋ ನೋವು ಏನದು ಮಂಜು ಕಿರಣ್ ಅವರೇ? ನಮಸ್ಕಾರ ಚಂದನ್ ಅವರೇ. ನಮಸ್ಕಾರ. ಇವತ್ತು ನಾವೆಲ್ಲರೂ ಒಂದು ರೋಗ ಬಂದಿದೆ, ಆ ರೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದ್ರೆ ಈ ರೋಗಕ್ಕೆ 4, 10 ಆಯಾಮಗಳಿದಾವೆ. ಮೂಲಭೂತವಾಗಿ ನಾವು ಜನರು, ರಾಜಕೀಯದವರು, ರಾಜಕಾರಣಿಗಳು, ಅಧಿಕಾರಿಗಳು ಮತ್ತೆ ನಮ್ಮ ಒಂದಷ್ಟು ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಇದೆಲ್ಲವೂ ಸೇರ್ಕೊಂಡು ಆಗಿರುವಂತ ಒಂದು ಸಮಸ್ಯೆ ಇದು. ಓಕೆ, ಸೊ ನಾವು ಇಲ್ಲಿ ಕುತ್ಕೊಂಡು ಈಗ ನಾವು ಈ ಯಾವುದೇ ಏನೋ ಕಾರಣದಿಂದಲೂ ರಾಜಕೀಯದವರಿಂದ ಏನೋ ನಮ್ಗೇನೋ ಒಳ್ಳೇದಾಗ್ಬಿಡುತ್ತೆ ಅಂತ ಯೋಚನೆ ಮಾಡೋದಂತೂ ಅದು ಅವ್ರ ಮೇಲೆ ನಿರ್ಬಲ ಆಗದೆ ಬಿಟ್ಬಿಡ್ಬೇಕು. ಇವರ ರಾಜಕೀಯ ತೆವಲುಗಳಿಗೆ ನಮ್ಮ ಮಧ್ಯೆ ಏನು ತುಂಬಾ ಎಕೋ ಆಗ್ತದೆ. ಸಾರಿ, ನಂದು ಮಾತು ನನಗೆ ವಾಪಸ್ ಕೇಳಿಸ್ತಾ ಇದೆ. ನೀವು ಒಂದು ಕೆಲಸ ಮಾಡಿ, ಹೆಡ್ಫೋನ್ನ ತೆಗೆದಾಕ್ಬಿಡಿ, ನಿಮ್ಮ ಕಿವಿಲಿರೋದು. ನಾನು ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಹೋಗ್ತೀನಿ. ನಿಮ್ಮ ಮಾತು ಮುಗಿಸಿದ್ಮೇಲೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಮಾತಾಡ್ತೀನಿ. ಈಗ ಬೇಸಿಕಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ರಾಜಕೀಯದವರು ಈಗ ಹಾಲಿ ಏನು ಸರ್ಕಾರದಲ್ಲಿದೆ, ಏನು ಕಾಂಗ್ರೆಸ್ ಪಕ್ಷ ಇದೆ, ಇದೇ ಕಾಂಗ್ರೆಸ್ ಪಕ್ಷ ಮೇಕೆದಾಟು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ರಾಮನಗರದಿಂದ ಆ ಬಾರ್ಡರ್ವರೆಗೂ ನೋಡ್ಕೊಂಡು ಹೋದ್ರು.
ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಇವತ್ತೇನು ಬಿಜೆಪಿ ಪಕ್ಷದವರು ಈ ಆಡಳಿತ ಪಕ್ಷದಲ್ಲಿರೋರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರದೇ ಪಕ್ಷದಂತಾದಂತ ಅಣ್ಣಾಮಲೈ ಅಲ್ಲಿ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡಕ್ ಬಿಡಲ್ಲ ಅಂತೇಳಿ ಅವ್ರು ಅಲ್ಲಿ ಉಪವಾಸ ಸತ್ಯಾಗ್ರಹ ಕೂರ್ತಾರೆ. ನನ್ನ ರಾಜ್ಯದ 21 ಎಂಪಿಗಳು ಕೈ ಕೊಟ್ಟುಕೊಂಡು ಅಸಮರ್ಥರ ತರ ಯಾವುದೋ ಮಹದಾಯಿ ವಿಚಾರದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತೆ ಗೋವಾದಲ್ಲಿ ಇದೇ ಬಿಜೆಪಿ ಸರ್ಕಾರಗಳಿದ್ದಾಗ ಅವ್ರ ಮುಂದೆ ಒಂದು ಅಸಹಾಯಕವಾಗಿ ಕೈ ಕಟ್ಟಿಕೊಂಡು ಸ್ಲೇವ್ಗಳ ತರ ನಿಂತ್ಕೊಂತಾರೆ. ಇವ್ರುಗಳಿಗೆ ಸಮಸ್ಯೆಗಳು ಬದುಕಿರೋವರೆಗೂ, ಈ ರಾಜ್ಯದ ಜನರ ಸಮಸ್ಯೆಯಲ್ಲಿ ಬದುಕಿರೋವರೆಗೂ ಇವ್ರ ರಾಜಕೀಯ ತೆವಲುಗಳಿಗೆ ಇವ್ರಿಗೆ ದಾರಿ ಇದೆ ಅನ್ನೋದಕ್ಕೋಸ್ಕರ ಇವ್ರು ಯಾವುದೇ ಕಾರಣಕ್ಕೂ ಒಂದು ರಾಜಕೀಯವಾಗಿ ಇದಕ್ಕೆ ಯಾವುದೇ ರೀತಿಯಾದ ಒಂದು ಉತ್ತರ ಕೊಡಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ಬಿಟ್ಟಿದೆ. ಇನ್ನೊಂದು ನಾವೇ ನೋಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಸ್ವಲ್ಪ ಇತಿಹಾಸಕ್ಕೆ ವಾಪಸ್ ಹೋಗಿ ನೋಡಿದಾಗ ಸಿವಿಲೈಸೇಷನ್ ಎಲ್ಲಿ ಶುರು ಆಯಿತು ಅಂತ ಹೇಳಿದ್ರೆ ನೀರಿನ ಅಕ್ಕಪಕ್ಕ ನೀರು ಎಲ್ಲಿತ್ತು ಅಲ್ಲೇ ನಮ್ಮ ಸಿವಿಲೈಸೇಷನ್ ಶುರು ಆಗಿರೋದು. ಅದನ್ನಾದ್ರೂ ನೋಡ್ಕೊಂಡು ನಾವು ಕಲಿಬೇಕಿತ್ತು ಪಾಠನ. ಇವತ್ತೇನ್ ಮಾಡ್ತಾ ಇದೀವಿ, ಕೆರೆಗಳಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟೋ ಕೆರೆಗಳಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡಿದೀವಿ, ರಾಜಕಾಲುವೆಗಳನ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಬಡಾವಣೆಗಳನ್ನ ಮಾಡ್ಕೊಂಡಿದೀವಿ. ಬರೀ ಬೆಂಗಳೂರು ಒಂದೇ ಅಲ್ಲ, ಯಾವುದೇ ರೀತಿಯ ಮೈಸೂರು ಇರಬಹುದು, ಯಾವುದೇ ಪಟ್ಟಣ ನಗರ ಪ್ರದೇಶಗಳು ಬಂದ್ರೆ ಎಲ್ಲಾ ಕಡೆ ನಾವು ಕೆರೆಗಳನ್ನ ಮತ್ತೆ ರಾಜಕಾಲುವೆಗಳನ್ನ ಮುಚ್ಚಿ ಅಪಾರ್ಟ್ಮೆಂಟ್ಗಳು ಮತ್ತೆ ಲೇಔಟ್ಗಳು ಮಾಡ್ತಾ ಇದೀವಿ. ಅಂಡ್ ಅದಕ್ಕೆ ಇದೇ ಅಧಿಕಾರಿಗಳು ಕ್ಲಿಯರೆನ್ಸ್ ಕೊಡ್ತಾ ಕೂತ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಹೋದ್ರೆ ನಾವು ಕಾಡನ್ನ ವಿನಾಶ ಮಾಡ್ಕೊಂಡ್ ಬರ್ತಾ ಇದೀವಿ. ಚಿಕ್ಕ ಮಕ್ಕಳೆಲ್ಲ ಇದ್ದಾಗೆಲ್ಲ ನೋಡ್ತಾ ಇದ್ವಿ, ಮರ ಇದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಮರ ಇದ್ದರೆ ನಗರ, ಊರು ಅಂತ ಹೇಳ್ತಾ ನೋಡ್ತಾ ಇದ್ವಿ. ಇದನ್ನ ಎಲ್ಲಿದೆ ಇವತ್ತು ಅವೆಲ್ಲ? ಕಾಡನ್ನ ಸಂಪೂರ್ಣವಾಗಿ ನಾಶ ಮಾಡಿದೀವಿ. ಕಾಡನ್ನ ಸಂಪೂರ್ಣವಾಗಿ ನಾಶ ಮಾಡಿರೋದ್ರದ್ದು ನಾವು ಎಫೆಕ್ಟ್ ಇವತ್ತು ನಮ್ಮ ಡ್ಯಾಮ್ಗಳಲ್ಲಿ ನೀರು ಬರ್ತಾ ಇಲ್ಲ. ಅದ್ರದ್ದು ಇನ್ನೊಂದು ಎಫೆಕ್ಟ್ ಏನಂತ ಕಾಡು ಪ್ರಾಣಿಗಳು ಊರಿಗೆ ಬರ್ತಾ ಇದಾವೆ, ಇವತ್ತು ಬೆಳೆಗಳ ನಾಶ ಆಗ್ತಾ ಇದಾವೆ. ಸೊ ಹಾಗಾಗಿ ಚಂದನ್ ಅವರೇ, ನಾವು ಒಂದೇ ಒಂದು ಆಯಾಮದಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಇದು ಖಂಡಿತವಾಗಿ ಇದು ಒಬ್ರು ಕಾರಣ ಅಲ್ಲ, ಒಟ್ಟಾರೆಯಾಗಿ ನಾನು ಅದರಲ್ಲಿ ಜನಗಳು ಕೂಡ ಅಂತ ಹೇಳಿದ್ವಿ. ನಾವು ಒಬ್ಬ ನಾಗರಿಕನಾಗಿ, ರೈತರಾಗಿ, ಈಗ ರೈತರು ಅಂದ ತಕ್ಷಣ ನಾನು ಹೇಳೋದೇನಂತ ಹೇಳಿದ್ರೆ, ನಾವು ಬಳಸ್ತಾ ಇರೋದು ರಾಸಾಯನಿಕ ಪದಾರ್ಥಗಳಿಂದ ಇವತ್ತು ನನ್ನ ಮಣ್ಣು ಸಿಮೆಂಟ್ ಆದಂಗೆ ಆಗ್ತಾ ಇದೆ. ಹಳೇ ಇದು ನಮ್ದು ನೈಸರ್ಗಿಕ ಪದ್ಧತಿಯಲ್ಲಿ ನಾವೇನು ಕೃಷಿ ಮಾಡ್ತಾ ಇದ್ವಿ, ಇಷ್ಟೆಲ್ಲ ಅವಾಗ ಒಬ್ರು ಹಿರಿಯರು ಮಾತಾಡ್ತಾ ಇದ್ರು. ಹೇಳಿದ್ರು, ಎಂದೂ ಕಂಡರಿಯದಂತ ಮಳೆ ಬಂತು ಈಗ 1-2 ವರ್ಷದಿಂದ ಅಂತ. ನೀರು ಎಲ್ಲೋಯ್ತು? ಯಾಕೆ ಇಂಗ್ಲಿಲ್ಲ ನೀರೊಳಗಡೆಗೆ? ನಾವು ಉಪಯೋಗಿಸ್ತಾ ಇರೋ ರಾಸಾಯನಿಕ ಪದಾರ್ಥಗಳಿಂದ ನೀರು ಇಂಗ್ಲಿಲ್ಲ ನಮ್ಮ ಇದಕ್ಕೆ, ಯಾವುದು ಭೂಮಿ ಒಳಗಡೆಗೆ. ಸೊ ನಾವು ಕಾರಣ ಇದ್ದೀವಿ, ಒಟ್ಟಾರೆಯಾಗಿ ನಾವೆಲ್ಲರೂ ಕಾರಣ ಇದ್ದೀವಿ. ನಮ್ಮ ಜೀವನ ಶೈಲಿಗಳನ್ನ ಮತ್ತೆ ನಮ್ಮ ಪದ್ಧತಿಗಳನ್ನ ನಾವು ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಈಗ ಯಾರೋ ಒಬ್ರು ಮಾತಾಡ್ತಾ ಇದ್ರು ಮುಂದಿನ ದಿನಗಳಲ್ಲಿ ನೀರಿನ ಗ್ಯಾರಂಟಿ ಕೊಡಬೇಕು ಅಂತ. ನೀರಿದ್ರೆ ಗ್ಯಾರಂಟಿ ಕೊಡಬೇಕು, ನೀರೇ ಇರಲ್ಲ. ಯಾವ್ದು ಒಂದು ಡ್ಯಾಮ್ ಅಲ್ಲಿ ಒಂದು ಹಾವಿನ ಮರಿ ಸತ್ತಾಗಿದೆ ಅಂತ ನೀವೇನ್ ತೋರಿಸ್ತಾ ಇದೀರಲ್ಲ, ಅದೇ ರೀತಿ ನಾವೆಲ್ಲ ಒಂದಿನ ಬೀದಿಗಳಲ್ಲಿ ಸಾಯ್ತೀವಿ ನೀರಿಲ್ಲ ಅನ್ನೋದಕ್ಕೋಸ್ಕರ. ವೆರಿ ವೆಲ್ ಸೆಡ್ ಮಂಜು ಕಿರಣ್ ಅವರೇ. ದೇವರಾಜ್ ರೆಡ್ಡಿ ಸರ್ ಅವರನ್ನ ಪ್ರಶ್ನೆ ಕೇಳ್ಬಿಡ್ತೇನೆ. ಸರ್, ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಏನಾದ್ರೂ ಪರಿಹಾರ ಇದೆಯಾ? ಖಂಡಿತ ಸಾಕಷ್ಟು ಪರಿಹಾರಗಳಿದೆ. ನಾವು ಟ್ರೆಡಿಷನಲ್ ಟ್ಯಾಂಕ್ಸ್, ಕರ್ನಾಟಕ ಕೆರೆಗಳ ರಾಜ್ಯ, 36,000 ಕೆರೆಗಳಿದೆ. 36,000 ಕೆರೆಗಳಿರ್ತಕ್ಕಂಥ ಹೂಳನ್ನೆಲ್ಲ ತೆಗೆದು ನಾವು ನೀರನ್ನು, ಮಳೆ ನೀರನ್ನ ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡೋದಾದರೆ ನಮ್ಮ ಡ್ಯಾಮ್ಗಳಲ್ಲಿ ಇರ್ತಕ್ಕಂಥ ನೀರು 2 ಪಟ್ಟು ನೀರನ್ನು ತುಂಬಿಸ್ಕೋಬೋದು. ಒಂದು. ಮತ್ತು ನಮಗೆ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ ಇದೆ ಅಂತ ಹೇಳ್ತಾ ಇದ್ದೀವಲ್ಲ, ವಾಟರ್ ಬಾಟ್ಲ್ಗಳು RO ಪ್ಲಾಂಟ್ಗಳು ಬಂದ ಮೇಲೆ ನಮಗೆ ನೀರು ಎಲ್ಲ ಕಡೆಗೆ ಸಿಗ್ತದೆ. ನಮ್ಮ ಜೇಬಿಂದ ಹಣ ಕೊಟ್ಟು ನೀರು ತೊಗೊಳ್ತಾ ಇದ್ದೀವಿ. RO ಪ್ಲಾಂಟ್ಗಳು ಇಲ್ಲದೆ ಹೋಗಿದ್ರೆ ನಮಗೆ ನೀರಿನ ಸಮಸ್ಯೆ ಇದನ್ನ 10 ಟೈಮ್ಸ್ ಇರ್ತಾಯಿತ್ತು. ಅದೊಂದು. ಮತ್ತು ನೀರಿನ ಸಮಸ್ಯೆಗೆ ನಮ್ಮಲ್ಲೇ ಪರಿಹಾರ ಇದೆ. ಬೀಳುವಂಥ ನೀರನ್ನು ನಾವು ಜೋಪಾನ ಮಾಡುವಂಥ ಕೆಲಸ ಮಾಡಿದರೆ ತುಂಬ ಸಿಂಪಲ್. ಹೊಲಕ್ಕೊಂದು ಕೆರೆ ಆಗಬೇಕು, ನಮ್ಮ ಜಮೀನಿಗೆ ಒಂದು ಕೆರೆ, ಅದು ಬೇಸಿಕ್. ಅದು ನನ್ನ ಮಳೆ ನೀರನ್ನ ನಾನೇ ಸಂಗ್ರಹಣೆ ಮಾಡುವಂಥದ್ದು. ನನ್ನ ಒಂದು ಬೇಸಿಕ್ ಅಂತ ನಮ್ಮ ಮನೆಯ ನೀರು ನಮ್ಮ ಮನೆಯಲ್ಲೇ, ನಮ್ಮ ಊರಿನ ನೀರು ನಮ್ಮ ಊರಿನಲ್ಲೇ, ನಮ್ಮ ಜಿಲ್ಲೆಯ ನೀರು ನಮ್ಮ ಜಿಲ್ಲೆಯಲ್ಲೇ ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡಿದ್ರೆ ಇದ್ಯಾವುದು ಟಾಸ್ಕ್ಗಿಂತಲೂ ಫಸ್ಟು ಬೇಸಿಕ್ ಇದು. ನಾವು ಅದನ್ನು ಕೋಟಿ ಖರ್ಚು ಮಾಡೋಕ್ಕಿಂತಲೂ ಈ ಒಂದು ಮಾಡಿರ್ತಕ್ಕಂಥವ್ರು ಈ 36 ವರ್ಷದಲ್ಲಿ ಬಾವಿಗಳಿಗೆ, ಬೋರ್ವೆಲ್ಗಳಿಗೆ, ಟ್ರೆಡಿಷನಲ್ ನಮ್ಮ ಬಾವಿಗಳಿಗೆ ಎಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸಿಂಪಲ್ ಇಷ್ಟು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳನ್ನ ಒಂದೇ ವರ್ಷದಲ್ಲಿ ನಾವು ಚಿತ್ರಣ ಬದಲು ಮಾಡ್ಬೋದು. ರೈಟ್ ಸರ್, ಅಬ್ಸಲ್ಯೂಟ್ಲಿ ವೆರಿ ವೆಲ್ ಸೆಟ್, ವೆರಿ ವೆಲ್ ಇಟ್ ಸರ್. ಮತ್ತೆ ಜಯರಾಮ್ ಸಾವ್, ಕ್ಷಮಿಸಿ, ಕಡೆಯದಾಗಿ ನಾನು ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀನಿ. ಆದರೂ ಕೂಡ ನಾವು ಕ್ವಿಕ್ ಆಗಿ ಒಂದು ಸ್ವಲ್ಪ ಮಾತನಾಡಬಹುದಾದರೆ, ನೀವು ನೆನ್ನೆ ವರದಿಯನ್ನು ಗಮನಿಸಿದಿರಿ ಅಂತ ಅಂದ್ಕೊಳ್ತೇನೆ. ವಾಸ್ತವ ಚಿತ್ರಣವನ್ನು ನಾವು ಓಪನ್ ಅಪ್ ಮಾಡಿಟ್ಟಿದ್ದೇವೆ. ಪರಿಹಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮೈಸೂರು ಭಾಗದ ಜನ, ಹಳೆ ಮೈಸೂರು ಭಾಗದ ಜನ ಏನು ಪರಿಹಾರದ ಬಗ್ಗೆ ಚಿಂತನೆ ನಡೆಸ್ತಾರೆ ಸರ್? ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಚಂದನ್ಜಿ, ಇವತ್ತು ನದಿ, ತೊರೆ, ಕೆರೆ, ಕಟ್ಟೆ ಎಲ್ಲ ಬರದಾಗಿದೆ. ನಮ್ಮ
ಆಳುವಂಥ ವರ್ಗದ ದೂರದೃಷ್ಟಿ ಇಲ್ಲದೆ ಇರುವಂಥ ಒಂದು ವ್ಯವಸ್ಥೆ ನಮ್ಮನ್ನ ಈ ಒಂದು ದುಸ್ಥಿತಿಗೆ ತಂದು ನಿಲ್ಲಿಸಿದೆ. ಏನು ಟ್ರಿಬ್ಯುನಲ್ನ ನಮಗೆ ಕಾವೇರಿ ಟ್ರಿಬ್ಯುನಲ್ 18 TMC ಹೆಚ್ಚುವರಿಯಾಗಿ ಬಳಕೆ ಮಾಡಲಿಕ್ಕೆ ನಮಗೆ ಕರ್ನಾಟಕಕ್ಕೆ ಒಂದು ಅವಕಾಶನ ಕಲ್ಪಿಸಿಕೊಡ್ತು. ಆ 18 TMC ನೀರನ್ನ ನಾವು ಬಳಸ್ಕೊಂಡಿದೀವ. ಮೊದಲು ನಾವು ನಮ್ಮ ಸರ್ಕಾರ ಆತ್ಮಾವಲೋಕನ ಮಾಡ್ಕೋಬೇಕಾದಂತ ಮೂಲಭೂತವಾದ ಪ್ರಶ್ನೆ ಇದು. ಯಾಕೆ ಅಂದ್ರೆ ನಮಗೆ ಟ್ರಿಬ್ಯುನಲ್ ಅಲ್ಲಿ ಸಿಕ್ಕಿದಂತ 18 TMC ಇನ್ನೂ ನಾವು ಬಳಕೆನೆ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಎಷ್ಟು ಅಸಮರ್ಥರಿದ್ದೀವಿ. ಇದೇ ಅವಕಾಶನ ಬೇರೆ ರಾಜ್ಯಗಳಿಗೆ ಕೊಟ್ಟಿದ್ರೆ ಅವರು ಸುಮ್ಮನೆ ಕೂರ್ತಿದ್ರ? ಖಂಡಿತ ಕೂರ್ತಿರ್ಲಿಲ್ಲ. ಆ ನಂತರದಲ್ಲಿ ಇವತ್ತು ನಾವು ಯಾವುದೇ ನದಿಗಳಿಗೆ ಹೋದ್ರು ಅಲ್ಲಿ ಮರಳುಗಾರಿಕೆಯನ್ನ ನಾವು ಇದುವರೆಗಂತೂ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ಕಾವೇರಿ ಇರ್ಬೋದು, ಶಿಂಷಾ ಇರ್ಬೋದು, ವೀರವೈಷ್ಣವಿ ಇರ್ಬೋದು, ಈ ಭಾಗದ ಎಲ್ಲ ನದಿಗಳನ್ನ ಒಂದು ರೀತಿಯಲ್ಲಿ ದಿಕ್ಕನ್ನೇ ಬದಲಿಸ್ಬಿಟ್ಟಿದ್ದಾರೆ ಅವರು. ಯಾವ ತರ ಇದೆ ಅಂದ್ರೆ ಈ ನದಿಗಳ ಅರಿವಿನ ಮೂಲನೇ ಬೇರೆ ಇತ್ತು. ಆದ್ರೆ ಈ ಮರಳುಗಾರಿಕೆಯವರು ಇವರ ಒಂದು ಹಾವಳಿಯಿಂದ ನದಿಗಳ ದಿಕ್ಕುಗಳೇ ಬದಲಾಗ್ಬಿಟ್ಟಿವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನದಿ ತೊರೆಗಳಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನ ಸರ್ಕಾರ ಇವತ್ತು ಅಗ್ಗದ ಪ್ರಚಾರದ ಯೋಜನೆಗಳಿಗೆ, ಪುಕ್ಕಟೆ ಯೋಜನೆಗಳಿಗೆ ಕೊಡುವಂತ ಒತ್ತು ಕೊಡೋ ಬದಲು ಈ ಚೆಕ್ ಡ್ಯಾಮ್ಗಳ ನಿರ್ಮಾಣಕ್ಕೆ ಒತ್ತು ಕೊಟ್ಟಿದ್ದಿದ್ರೆ ಕನಿಷ್ಠ 1 ಕಿಲೋಮೀಟರ್ ಒಂದು ಚೆಕ್ ಡ್ಯಾಮ್ ಅನ್ನ ನೀವು ಯಾವುದು ಎಲ್ಲ ನದಿಗಳಲ್ಲೂ ನಿರ್ಮಾಣ ಮಾಡಿದ್ರೆ ಇವತ್ತಿನ ನಮ್ಮ ಈ ಭೀಕರವಾದಂತ ಬರಗಾಲನ ನಾವು ಖಂಡಿತ ಎದುರು ನೋಡ್ತಿರ್ಲಿಲ್ಲ. ಈಗ ರಾಜ್ಯ ಹೈಕೋರ್ಟ್ ರಾಜ್ಯದ ಎಲ್ಲ ಕೆರೆಗಳನ್ನ ಒತ್ತುವರಿಗಳನ್ನ ತೆರವು ಮಾಡ್ಲಿಕ್ಕೆ ಸರ್ವೆಗೆ ಆದೇಶ ಕೊಟ್ಟಿದೆ. ಈ ಸರ್ವೆ ಹೆಂಗ್ ನಡೀತಾ ಇದೆ ಅಂದ್ರೆ ಈ ದಿಶಾಂಕ್ ಆಪ್ ಹಿಡ್ಕೊಂಡು ಸರ್ವೆ ಮಾಡ್ತಾ ಇದ್ದಾರೆ ನಮ್ಮ ಸರ್ವೇರ್ಗಳು. ಮೂಲಭೂತವಾಗಿ ಹೈಕೋರ್ಟ್ ಆದೇಶಕ್ಕೆ ಇವ್ರು ಕೊಡ್ತಾ ಇರುವಂತ ಒಂದು ಪರಿಹಾರ ಏನು ಅಂದ್ರೆ ದಿಶಾಂಕ್ ಆಪ್ ಹಿಡ್ಕೊಂಡು ಕೆರೆ ಸರ್ವೆ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ಕೆರೆಗಳ ಹೂಳೆತ್ತುವಿಕೆ, ಕೆರೆಗಳ ಒತ್ತುವರಿ ತೆರವು, ಈ ಎಲ್ಲವನ್ನೂ ಮಾಡಿದಾಗ ನಿಜಕ್ಕೂ ಕೂಡ ನಾವು ಮತ್ತೆ ಜಲ ಮರುಪೂರಣಕ್ಕೆ ಒತ್ತು ಕೊಡಬಹುದು. ನಾವು ಸರ್ಕಾರವನ್ನೇ ನಂಬದೆ ರೈತರು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮಲ್ಲಿರೋ ಕೆರೆ ಕಟ್ಟೆಗಳ ಕೂಡ ಹೋರಾಟ ಮಾಡೋದು ಅಗತ್ಯ ಇದೆ. ಅಭಿಷೇಕ್, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಬಹುಶಃ ನಾವು ಕೈಯಲ್ಲಿ ಬೆಣ್ಣೆ ತುಪ್ಪ ಎಲ್ಲ ಇಟ್ಕೊಂಡು ಊರಲ್ಲಿರೋರಿಗೆಲ್ಲ ಬೈಕೊಂಡು ಅವ್ರು ಯಾರೋ ಇನ್ನೊಂದಿಷ್ಟು ಜನರ ಪಿತೂರಿಗೆ ಬಲಿ ಹಾಕ್ಕೊಂಡಿದ್ದೀವಿ ಅಂತ ತಮ್ಗನ್ಸತ್ತಾ? ತಾವು ಸಂಪೂರ್ಣ ಡಿಬೇಟ್ನ ಗಮನಿಸಿದ್ರಿ 1 ಗಂಟೆ ಕಾಲ. ಸರ್, ಎಲ್ಲವನ್ನ ನಮ್ಮ ಹತ್ರ ಇಟ್ಕೊಂಡು ಯಾವುದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಗೊತ್ತಿಲ್ಲದೆ ಆ ಲಾಭವನ್ನು ಮತ್ತೊಂದು ರಾಜ್ಯ ಪಡೆಯೋದಕ್ಕೆ ನಾವೇ ನಮ್ಮ ರಾಜ್ಯದವರೇ ಪ್ರಯತ್ನ ಮಾಡಿ ಅಲ್ಲಿಗೆ ನೀರು ಕಳಿಸ್ಕೊಡ್ತಿರೋದು ಒನ್ಲೈನ್ ಸ್ಟೇಟ್ಮೆಂಟ್ ಆಗುತ್ತೆ ಸರ್. ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ವೆರಿ ಮಚ್ ಅಭಿಷೇಕ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು 4 ಜನಕ್ಕೂ ಕೂಡ. ಥ್ಯಾಂಕ್ ಯು ಹಿರಿಯರಾದಂಥ ನರಸಿಂಹಪ್ಪನವರಿಗೆ. ಥ್ಯಾಂಕ್ ಯು ದೇವರಾಜ ರೆಡ್ಡಿ ಸರ್, ನಮ್ಮೊಟ್ಟಿಗೆ ಈ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಥ್ಯಾಂಕ್ ಯು ಮತ್ತಿಕೆರೆ ಜಯರಾಮ್ ಸರ್, ಆ್ಯಂಡ್ ಥ್ಯಾಂಕ್ಸ್ ಎವ್ರಿ ಒನ್. ದಟ್ಸ್ ಆಲ್ ಫಾರ್ ನಾವ್. ತಾವು ಗಮನಿಸ್ತಾ ಇದ್ದೀರಿ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ ನಾವು ನಮ್ಮಲ್ಲಿರುವ ಅನೇಕ ಸೌಲಭ್ಯಗಳನ್ನು, ಅನೇಕ ಸವಲತ್ತುಗಳನ್ನು, ನಮಗೇ ಬರಬೇಕಾದಂಥ ಮತ್ತು ನಮಗೆ ಬಂದಂಥ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳದೆ, ಪ್ಲಾನ್ ಆಫ್ ಆ್ಯಕ್ಷನ್ ನೆಟ್ಟಿಗಿಲ್ಲದೆ, ನಮಗೆ ಕೇವಲ ಮಳೆ ಬಂದಾಗ ಮಾತ್ರ ನೀರು ಅನ್ನುವ ಥಾಟ್ ಪ್ರಾಸೆಸ್ನಲ್ಲಿ ಇರೋದೆ ನಮ್ಮನ್ನು ನಾವು ಕೊಂದುಕೊಳ್ಳುವ ಹಂತಕ್ಕೆ ಹೊರಟೋಗಿದೆ ಅಂತನ್ನೋದು ಭಾಳ ಸುಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ವೆರಾಸ್ ಇನ್ನಿತರರು ಬೇರೆ ಬೇರೆ ರಾಜ್ಯದವರು ಅವರಿಗೆ ನೀರು ಬೇಕು ಅಂತಂದಾಗ ಏನೇನೆಲ್ಲ ಮಾಡಬೇಕು ಅವುಗಳನ್ನೆಲ್ಲ ಯಾವ ರೀತಿಯಲ್ಲಿ ಹೆಂಗೆಲ್ಲ ಎಷ್ಟೆಷ್ಟು ಕೋಟಿ ಲಕ್ಷ ಕೋಟಿ ಖರ್ಚು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಇಲ್ಲಿರೋರು ಮಾತ್ರ ಪಗಡೆ ಆಟ ಆಡಿಕೊಂಡು, ದಾಳ ಎಸೆದುಕೊಂಡು, ಗೋಲಿ ಆಟ ಆಡಿಕೊಂಡು, ಕುಂಟಾಬಿಲ್ಲೆ ಆಡಿಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಕಾಲ ಕಳೀತಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಯಾರು ಏನು ಮಾಡೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮಜಾ ಮಾಡಿದವ್ರು ಭಾಳ ಜನ ಇದ್ದಾರೆ. ನಮಸ್ಕಾರ. ವಿಸ್ತಾರ, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.